MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಸಾಕಷ್ಟು ಪ್ರಮುಖ ಸುದ್ದಿಗಳಿದೆ. ಅದರಲ್ಲಿ ಪ್ರಮುಖವಾದಂಥ ಟಾಪ್ 3 ಸ್ಟೋರಿಗಳು ಯಾವುದು ಅಂತಂದರೆ, ಮೊದಲನೇದು ಫೇಕ್ ನ್ಯೂಸ್ ಫೈಟ್ ಶುರುವಾಗಿದೆ. ಇನ್ನು ಮುಂದೆ ಯಾರು ಕೂಡ ಫೇಕ್ ನ್ಯೂಸನ್ನು ಹರಡುವಂತಿಲ್ಲ, ಹರಡೋದಕ್ಕಾಗೋದೂ ಇಲ್ಲ. ಹಾಗಾದರೆ ಕಾಂಗ್ರೆಸ್ ಕಣ್ಣು ಯಾರ ಮೇಲಿದೆ? AI ಮೂಲಕ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಹದ್ದಿನ ಕಣ್ಣನ್ನು ಇಡೋದಕ್ಕೆ ಸಿದ್ಧವಾಗಿದೆ, ಆ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದು ಇವತ್ತಿನ ಟಾಪ್ ಸ್ಟೋರಿ. ಎರಡನೆಯ ಟಾಪ್ ಸ್ಟೋರಿ, ಇವತ್ತು ಗಾಂಧಿ ಕೈನಲ್ಲಿ BJPಯವರು ಕೋಲನ್ನು ಕೊಟ್ಟರು. ಇವತ್ತಿನ ದಿನಪತ್ರಿಕೆಯನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇತ್ತು. ಯಾಕೆಂದರೆ ಇವತ್ತಿನ ಅಡ್ವರ್ಟೈಸ್ಮೆಂಟ್, ಕಳೆದ ಒಂದು ವಾರದಿಂದ ಅಡ್ವರ್ಟೈಸ್ಮೆಂಟ್ ಪರ್ವ ಶುರುವಾಗಿದೆ ದಿನಪತ್ರಿಕೆಗಳಲ್ಲಿ. ಆರಂಭ ಮಾಡಿದ್ದು ಕಾಂಗ್ರೆಸ್, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು BJP. ಗಾಂಧಿ ಕೈನೆಗೆ ಕೋಲ್ ಕೊಟ್ಟು BJPಯವರು ಕಾಂಗ್ರೆಸ್ ನಾಯಕರಿಗೆ ಪೆಟ್ಟು ಕೊಡಿಸುವಂಥ ಕೆಲಸವನ್ನು ಆ ಆ್ಯಡಲ್ಲಿ ಮಾಡಿದೆ. ಯಾವ ಕಾರಣಕ್ಕೋಸ್ಕರ ಇದು ಶುರುವಾಯಿತು, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇದೇನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತೀವಿ. ಇದು ಇವತ್ತಿನ ಎರಡನೇ ಟಾಪ್ ಸ್ಟೋರಿ. ಮೂರನೇ ಟಾಪ್ ಸ್ಟೋರಿ, EVMನ್ನು ಬದಿಗಿಡುವಂಥ ಕೆಲಸಗಳಾಗ್ತಾ ಇದೆಯಾ? ಬ್ಯಾಲೆಟ್ ಬ್ಯಾಟಲ್ ಶುರುವಾಗಿದೆ. ಹಳ್ಳಿಯಲ್ಲೂ ಕೂಡ ಬ್ಯಾಲೆಟ್ ಬ್ಯಾಟಲ್ ಶುರುವಾಗುತ್ತೆ. ಅರ್ಥಾತ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಿರ್ಬೋದು, ಮುಂಬರುವಂಥ GB ಎಲೆಕ್ಷನಲ್ಲಿ ಬ್ಯಾಲೆಟ್ ಪೇಪರನ್ನು ಅಳವಡಿಸಿಕೊಳ್ಳೋದಕ್ಕೆ ಒಂದಷ್ಟು ರಾಜ್ಯ ಚುನಾವಣಾ ಆಯೋಗದಿಂದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇದನ್ನೇ ಲೋಕಲ್ ಬಾಡಿ ಎಲೆಕ್ಷನಲ್ಲೂ ಕೂಡ ತರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನಿಂಗ್ ಆಗ್ತಾ ಇದೆ. ಯಾವ ರೀತಿಯಾಗಿ ಅದು ವರ್ಕೌಟ್ ಆಗ್ತಾ ಇದೆ ಅದರ ಬಗ್ಗೆ ಕೂಡ ಹೇಳ್ತೀನಿ. ಇದು ಇವತ್ತಿನ ಮೂರನೇ ಟಾಪ್ ಸ್ಟೋರಿ. ಇದೆಲ್ಲದರ ಜೊತೆಗೆ ಒಂದಷ್ಟು ಪ್ರಮುಖವಾದಂಥ ಸುದ್ದಿಗಳಿದೆ, ಬಹಳ ಇಂಪಾರ್ಟೆಂಟ್ ಸುದ್ದಿಗಳು, ನಿಮಗೆ ಇವತ್ತು ಅನುಕೂಲಕರವಾದಂಥ ಸುದ್ದಿ. ಯಾಕೆಂದರೆ ಇವತ್ತು ದರ ಏರಿಕೆ ಆಗ್ತಾ ಇದೆಯಲ್ಲ, ನಿನ್ನೆ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಇವತ್ತು ಬೇರೆ ವಿಚಾರಗಳನ್ನು, ದರ ಏರಿಕೆ ವಿಚಾರದಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಎಷ್ಟೆಷ್ಟು ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಅದೆಲ್ಲ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡೋದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ದ್ವೇಷ ಭಾಷಣ ಬಿಲ್ ಬೆನ್ನಲ್ಲೇ ಫೇಕ್ ನ್ಯೂಸ್ ಫೈಟ್, ಕಾಂಗ್ರೆಸ್ ಸರ್ಕಾರದ AI ಕಣ್ಣಿಗೆ BJP ಬೆಂಕಿ, ಸರ್ಕಾರಿ ನೌಕರರ ಸಂಬಳ ಕೊಡಿ, ಅಶೋಕ್ ಆಕ್ರೋಶ. ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕುರುಕ್ಷೇತ್ರ ಆರಂಭ, 5 ವರ್ಷ ನಮ್ಮಪ್ಪನೇ CM ಎಂದ ಯತೀಂದ್ರ, ನೀನೇ ನಮ್ಮ ಹೈಕಮಾಂಡ್, DKC ಡಿಚ್ಚಿ. ಗ್ರಾಮ ಪಂಚಾಯತಿ ಎಲೆಕ್ಷನ್ನಲ್ಲೂ EVMಗೆ ಕೋಕ್, ಬ್ಯಾಲೆಟ್ ಪೇಪರ್ನತ್ತ ಕಾಂಗ್ರೆಸ್ ಮನಸ್ಸು, ಇದ್ಯಾವ ತುಗುಲಕ್ ನೀತಿ ಅಂತ ಹೇಳ್ತಾ ಇದೆ BJP. ದಿನೇ ದಿನೇ ದುಸ್ತರವಾಗ್ತಾ ಇದೆ ಬೆಂಗಳೂರಿಗರ ಜೀವನ. ಆಟೋ ಕ್ಯಾಬ್ ಚಾಲಕರಿಂದಲೂ ಬಾಡಿಗೆ ರೇಟ್ ಹೆಚ್ಚಳಕ್ಕೆ ಬೇಡಿಕೆ, ರೊಚ್ಚಿಗೆದ್ದ ಪ್ರಯಾಣಿಕರಿಂದ ಬಾಯ್ಕಾಟ್ ಮೆಟ್ರೋ ಕ್ಯಾಂಪೇನ್. ಪಂಜಾಬ್ನಲ್ಲಿ ನಿಲ್ಲದ ನಾಯಕರ ಹತ್ಯೆ, ಗುರುದ್ವಾರದ ಮುಂದೆ ಆಪ್ ಲೀಡರ್ ಕೊಲೆ, ಲಕ್ಕಿ ಒಬೆರಾಯ್ ಕೂನಿ ಬೆನ್ನಲ್ಲೇ ರಾಜಕೀಯ ಸ್ಫೋಟ. ರಾಜ್ಯ ಸರ್ಕಾರದ ಮಹತ್ವದ ದ್ವೇಷ ಭಾಷಣ ವಿರೋಧಿ ವಿಧೇಯಕ ರಾಷ್ಟ್ರಪತಿಗಳ ಅಂಗಳಕ್ಕೆ ತಲುಪಿದಾಗಿದೆ. ಸದ್ಯಕ್ಕಂತೂ ಈ ಮಸೂದೆ ಕಾಯ್ದೆ ಆಗಲ್ಲ ಅನ್ನೋದನ್ನ ಅರಿತಂತ CM ಸಿದ್ದರಾಮಯ್ಯ ಸರ್ಕಾರ ಇದೀಗ AI ತಂತ್ರಜ್ಞಾನದ ಮೊರೆ ಹೋಗಿದೆ. ಫೇಕ್ ನ್ಯೂಸ್ ಫೈಟ್ಗೆ ಕಹಳೆಯನ್ನು ಮೊಳಗಿಸಿದೆ. ಏನದು, ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ದ್ವೇಷ ಭಾಷಣ ವಿರೋಧಿ ಬಿಲ್ ರಾಜ್ಯ ರಾಜಕೀಯದಲ್ಲಿ ಕೆಚ್ಚು ಹಚ್ಚಿದ ಮಸೂದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಸೇರಿದಂತೆ ಇಡೀ ಕೇಸರಿ ಪಡೆಯೇ ಮುಗಿಬೀಳಲು ಕಾರಣವಾಗಿದ್ದ ಬಿಲ್. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ದ್ವೇಷ ಭಾಷಣ ಮಸೂದೆಯನ್ನ ಗೆಲ್ಲಿಸಿಕೊಂಡಿದ್ದ ಕಾಂಗ್ರೆಸ್ಗೆ ರಾಜ್ಯಪಾಲರ ಅಂಕಿತ ಹಾಕಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಗವರ್ನರ್ ಗೆಹ್ಲೋಟ್ ವಿಧೇಯಕವನ್ನ ರಾಷ್ಟ್ರಪತಿಗಳ ಅಂಗಳಕ್ಕೆ ರವಾನಿಸಿ ಸುಮ್ಮನಾಗಿದ್ರು. ಆದರೆ ಪಟ್ಟು ಬಿಡದ ಸರ್ಕಾರ ತನ್ನ ಉದ್ದೇಶವನ್ನ ಬೇರೊಂದು ಮಾದರಿಯಲ್ಲಿ ಜಾರಿ ಮಾಡಲು ಮುಂದಾಗಿದೆ.
ದ್ವೇಷ ಭಾಷಣ ಬಿಲ್ ಬೆನ್ನಲ್ಲೇ ಫೇಕ್ ನ್ಯೂಸ್ ಸಮರ. ಸುಳ್ಳು ಸುದ್ದಿಗಳ ವಿರುದ್ಧ ರಾಜ್ಯ ಸರ್ಕಾರದ ಎಐ ಕಣ್ಣು. ಸಿದ್ದರಾಮಯ್ಯ ಸರ್ಕಾರದ ಮಹತ್ವದ ದ್ವೇಷ ಭಾಷಣ ವಿರೋಧಿ ಬಿಲ್ ರಾಷ್ಟ್ರಪತಿಗಳ ಅಂಗಳವನ್ನು ತಲುಪಿದೆ. ಇದರ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೇಂದ್ರ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿದ್ದು, ಮಸೂದೆಯಲ್ಲಿನ ನಿಯಮಗಳು, ದ್ವೇಷ ಭಾಷಣ ತಡೆ ಮಸೂದೆಯ ಅಗತ್ಯತೆ, ವ್ಯಾಪ್ತಿ, ಮಸೂದೆಯ ಉದ್ದೇಶದ ಬಗ್ಗೆ ಪರಾಮರ್ಶೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಶಾಲಿನಿ ರಜನೀಶ್ ಪತ್ರ ಬರಿತಾ ಇದ್ದಂತೆ ಇದೀಗ ಬಿಲ್ ಬ್ಯಾಟಲ್ ಮೋದಿ ಸರ್ಕಾರದ ಅಂಗಳಕ್ಕೆ ತಲುಪಿದೆ. ಈಗ ಮಸೂದೆಯನ್ನ ಕೇಂದ್ರ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಪಡೆದು ರಾಷ್ಟ್ರಪತಿಗಳಿಗೆ ಕಳಿಸಬೇಕು. ಅಲ್ಲಿಗೆ ಈ ದ್ವೇಷ ಭಾಷಣದ ಮಸೂದೆ ನೆನಗುದಿಗೆ ಬಿದ್ದಂತೆಯೇ ಸರಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದೆ. ಹೌದು, ದ್ವೇಷ ಭಾಷಣ ವಿರೋಧಿ ಮಸೂದೆಯ ಸಾಫ್ಟ್ ವರ್ಷನ್ ಎಂಬಂತೆ ಸರ್ಕಾರದ ಸುಳ್ಳು ಸುದ್ದಿಗಳ ವಿರುದ್ಧ ಸಮರ ಸಾರಿದೆ. ಸಾಮಾಜಿಕ ಜಾಲತಾಣ, ಬಹಿರಂಗ ಸಭೆ ಸಮಾರಂಭಗಳಲ್ಲಿ ಸರ್ಕಾರ ಸಮುದಾಯದ ವಿರುದ್ಧ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವವರ ವಿರುದ್ಧ ಕಾಳಿಯನ್ನು ಮೊಳಗಿಸಿದೆ. ಸುಳ್ಳು ಸುದ್ದಿ ಹರಡುವವರ ಮೇಲೆ ಎಐ ಕಣ್ಗಾವಲು ಇಡಲು ಮುಂದಾಗಿದೆ. ಕೃತಕ ಬುದ್ಧಿಮತ್ತೆ ಚಾಲಿತ ಸೋಷಿಯಲ್ ಮೀಡಿಯಾ ಅನಾಲಿಟಿಕಲ್ ಸೊಲ್ಯೂಷನ್ ತಂತ್ರಾಂಶವನ್ನು ಒಟ್ಟು 67 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದಲ್ಲಿ ಅಳವಡಿಸಲು ತಾತ್ವಿಕ ಅನುಮೋದನೆಯನ್ನು ರಾಜ್ಯ ಸಚಿವ ಸಂಪುಟ ಇಂದು ನೀಡಿದೆ. ಇದು ನೋಡಿ, ಉದ್ದೇಶ ಮಾಹಿತಿ ತಂತ್ರಾಂಶದಲ್ಲಿ ಅಗಾಧ ಪ್ರಮಾಣ ಇವತ್ತು ಹೆಚ್ಚಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಯೋಜನೆ ಅಲ್ಪಸಂಖ್ಯಾತರ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಆ ಮೂಲಕ ದ್ವೇಷ ಬಿತ್ತುವವರೇ ಸಿದ್ದರಾಮಯ್ಯ ಸರ್ಕಾರದ ಮೇನ್ ಟಾರ್ಗೆಟ್. ಅತ್ತ ದ್ವೇಷ ಭಾಷಣ ಬಿಲ್ ಹಳ್ಳ ಹಿಡಿತಾ ಇದ್ದಂತೆ ಇತ್ತ ಸರ್ಕಾರ ಸಾಫ್ಟ್ವೇರ್ ಮೊರೆ ಹೋಗಿದ್ದು ಶತಾಯಗತಾಯವಾಗಿ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಮುಂದಾಗಿದೆ. ಹನುಮಂತ್ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಫೇಕ್ ನ್ಯೂಸ್ಗೆ ಕಡಿವಾಣ ಹಾಕಲು ಎಐ ಸಾಫ್ಟ್ವೇರ್ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಖಂಡಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರು ಸಂಬಳ ಇಲ್ಲದೆ ಸಾಯ್ತಿದ್ದಾರೆ, ಮೊದಲು ಅವರ ಜೀವ ಕಾಪಾಡಿ ಅಂತ ಸರ್ಕಾರದ ಕಿವಿ ಹಿಂಡಿದ್ದಾರೆ. ಕಾಂಗ್ರೆಸ್ ಇವತ್ತು ಬೀದರ್ ಒಬ್ಬ ಫಾರೆಸ್ಟ್ ನೌಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಬಂದಿದೆ. ಇವತ್ತು ಕೂಡ ಇವ್ರಿಗೆ 67 ಕೋಟಿ ಕೊಟ್ಟು ಕಾಂಗ್ರೆಸ್ ಅವ್ರನ್ನ ಬೈತಾ ಇದ್ದಾರಲ್ಲ, ಅವ್ರನ್ನ ಹಿಡಿಯೋಕ್ಕೆ ಕಾಂಗ್ರೆಸ್ ಅವ್ರನ್ನ ಬೈತಾ ಇರೋರು, ಸರ್ಕಾರವನ್ನು ಬೈತಾ ಇರೋರನ್ನ ಹಿಡಿಯೋಕ್ಕೆ ನೀವು ಸರ್ಕಾರದ ಹಣ 67 ಖರ್ಚು ಮಾಡ್ತೀರಂದರೆ ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ಏನೂ ಇಲ್ಲ. ನ್ಯಾಯವಾಗಿ ನೀವು ಬಿಲ್ ತಂದು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕೆ ಸರಿಯಾದ ಅವಕಾಶ ಕೊಟ್ಟಿದ್ದರೆ ಅಲ್ಲೇ ತೀರ್ಮಾನ ಆಗೋದು. ಅದು ಬಿಟ್ಟು ಈ ಥರ ದುಂದುವೆಚ್ಚ ಮಾಡಿ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಹಣಕ್ಕೆ ದ್ರೋಹ ಬಗೆತಾ ಇದ್ದೀರಾ. ರಾಜ್ಯದ ಜನ ನಿಮ್ಗೆ ಕ್ಷಮಿಸಲ್ಲ. ನೋಡಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ನೋಡಿ ಇಲ್ಲಿ ಸಿದ್ದರಾಮಯ್ಯವರು ಕ್ಯಾಮ್ರಾವನ್ನು ಹಿಡ್ಕೊಂಡಿರುವಂಥ ಫೋಟೋವನ್ನು ನಿಮಗೆ ತೋರಿಸ್ತಾ ಇದ್ವಿ. ಅಂದರೆ ಸರ್ಕಾರದ ಕಣ್ಣು ಯಾರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾರೋ ಅವರ ಮೇಲೆ, ಸುಳ್ಳು ಸುದ್ದಿಯನ್ನು ಹಬ್ಬಿಸುವಂಥವರ ಮೇಲೆ ಇರುವಂಥದ್ದು. ಅಂದರೆ ಸೈಬರ್ ಕ್ರೈಮ್ ಇದೆ ಅಲ್ವಾ, ನಮಗೆ ಗೊತ್ತಿರೋ ಹಂಗೆ ಅಲ್ಲಿ ಸೈಬರ್ ಕ್ರೈಮ್ ಪೊಲೀಸರು ಏನಕ್ಕೆ ಬೇಕು, ಸೆನ್ ಪೊಲೀಸ್ ಸ್ಟೇಷನ್ಗಳು ಏನಕ್ಕೆ ಬೇಕು, ಫೇಕ್ ನ್ಯೂಸ್ ಬಂದಾಗ ಕಂಪ್ಲೇಂಟ್ ಕೊಡಿ, ಅಲ್ಲಿ ಇದೆಯಲ್ಲ, ಎಷ್ಟು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಹೇಳಿ. ಸರ್ಕಾರದ ಹತ್ರ ಅಷ್ಟು ದುಡ್ಡು ಇದೆಯಾ? ಓಕೆ, ಎಐ ಇಂಪ್ಲಿಮೆಂಟ್ ಮಾಡಬೇಕು, ಎಲ್ಲ ಇದ್ದಾಗ ನೀವು ಅದನ್ನು ಮಾಡೋದ್ರಲ್ಲಿ ತಪ್ಪೇನು ಇಲ್ಲ ಅಂತೇಳಿ ವಿಪಕ್ಷ ಕೇಳ್ತಾ ಇದೆ. ಆದರೆ ಈಗ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಕೇಳ್ತಾರೆ, ಅದಾಗ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಬೇರೆ ಬೇರೆ ಇಲಾಖೆಯ ದುಡ್ಡುಗಳು ಕೂಡ ಹೋಗ್ತಾ ಇಲ್ಲ. ರಾಜ್ಯ ಸರ್ಕಾರಿ ನೌಕರ ಸಂಬಳ ಸಿಗ್ತಾ ಇಲ್ಲ. ಇವತ್ತು ಪೊಲೀಸರ ಬಿಲ್ಡಿಂಗ್, ಅವ್ರಿಗೆ ವಸತಿ ನೋಡಿ, ಕ್ವಾರ್ಟರ್ಸ್ಗಳಿಗೆ ಹೋಗಿ ನೋಡಿ, ಅಲ್ಲಿ ಒಂದು 50 ಲಕ್ಷ ರೂಪಾಯಿ ಕೊಟ್ಟು ಆ ಬೀಳ್ತಾ ಇರುವಂಥ ಛಾವಣಿಗಳನ್ನು ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ. ಸುಳ್ಳು ಸುದ್ದಿಕೋರರ ವಿರುದ್ಧ ಸರ್ಕಾರದ ಸಮರ ಅಂತ ಆಯಿತು, ಒಪ್ಕೋಣ, ನೀವು ಸಮರವನ್ನು ಸಾರ್ತಾ ಇದ್ದೀರಿ. ಆದರೆ ಆ ಸಮರವನ್ನು ಸಾರೋದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕಡಿವಾಣ ಹಾಕಬೇಕು ಅಲ್ಲಲ್ಲಿ ಕಡಿವಾಣ ಹಾಕಬೇಕಾಗಿದೆ. ಡಿಜಿಟಲ್ ಕಂಟೆಂಟ್ ಮೇಲೆ ಕಡಿವಾಣಕ್ಕೆ ಚಿಂತನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮಾಡಿ, ಒಳ್ಳೆಯದು. ಡಿಜಿಟಲ್ ಕಂಟೆಂಟ್ ಮೇಲೆ ಕಡಿವಾಣ ಹಾಕಿ. ಸೈಬರ್ ಕ್ರೈಮ್ ಇದೆ ಅಲ್ವಾ, ಸೆನ್ ಪೊಲೀಸ್ ಸ್ಟೇಷನ್ ಇದೆ ಅಲ್ವಾ, ಅಲ್ಲಿ ಹೋಗಿ ಕೇಳಿ, ಸೆನ್ ಪೊಲೀಸ್ ಸ್ಟೇಷನಲ್ಲಿ ಇರೋರಿಗೆ ಏನಾದ್ರು ಕೆಲಸ ಇದೆಯಾ,
ಕೊಡಿ ಅವ್ರಿಗೆ ಕೆಲಸಗಳನ್ನ. ಏನು ಸಿಗೋದಿಲ್ಲ. ಯಾರ್ದೋ ಅಕೌಂಟಲ್ಲಿ ಒಂದು 5,000 ಹೋಗುತ್ತೆ, ಕಂಪ್ಲೇಂಟ್ ಕೊಡ್ತಾರೆ, ಸಿಗಲ್ಲ ಅಂತಾಗುತ್ತೆ, ವಾಪಸ್ ಹೋಗ್ತಾರೆ. ಯಾರ್ದೋ ಒಂದು 50 ಕೋಟಿ ರೂಪಾಯಿ ಹೋಗುತ್ತೆ, ಕಂಪ್ಲೇಂಟ್ ಕೊಡ್ತಾರೆ, ಏನೂ ಸಿಗಲ್ಲ. ಇವತ್ತಿನ ಸುದ್ದಿ ಏನೋ ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನೇಪಾಳದಲ್ಲಿ ಕುತ್ಕೊಂಡು ಸೈಬರ್ ವಂಚನೆ ಮಾಡ್ತಿದ್ದವರು ಅವ್ರನ್ನ ಎತ್ತಾಕೊಂಬಂದವ್ರೀಗ ಅವರಿಂದ ರಿಕವರಿ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಈ ಫೇಕ್ ನ್ಯೂಸ್ಗಳಿಗೆ ಮುಗುದರ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಕಾರಣ ಇಷ್ಟೇ ನೋಡಿ, ದ್ವೇಷ ಭಾಷಣವನ್ನು ಇವರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹೇಗೋ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂಗೀಕಾರವನ್ನು ತೆಗೆದುಕೊಂಡು ನಂತರ ಬೆಳವಣಿಗೆಗಳೆಲ್ಲ ಆಗಿ ರಾಜ್ಯಪಾಲರಿಗೆ ಹೋಗುತ್ತೆ. ಅವರು ಹಿಂದೆ ಮುಂದೆ ನೋಡಲ್ಲ, ರಾಷ್ಟ್ರಪತಿಗಳು ಕಳಿಸ್ತಾರೆ. ಗೊತ್ತಾಗೋಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಆಗೋದಿಲ್ಲ ಇದು ಅಂತೇಳಿ. ಇಲ್ಲಿ ನಮಗೆ ಅದು ರಾಷ್ಟ್ರಪತಿಗಳಿಂದ ನಮಗೆ ಅಂಕಿತ ಸಿಗೋದಿಲ್ಲ, ಅಲ್ಲಿ ಕೇಂದ್ರ ಸರ್ಕಾರದ ನಮಗೆ ಇದಕ್ಕೆ ಅನುಮೋದನೆ ಸಿಗೋದಿಲ್ಲ, ಬಿಟ್ಬಿಡ್ಬೇಕು. ಅದಕ್ಕೆ ಆಪ್ಷನ್ ಏನಿದೆ, ಪ್ಲಾನ್ ಬಿ. ಆಗ ಇವರಿಗೆ ಸಿಕ್ಕಿದ್ದು ಈ AI ಸಾಫ್ಟ್ವೇರನ್ನು ಇದು ಮಾಡೋದು, AI ಆಧಾರಿತ ಕಣ್ಗಾವಲನ್ನು ಇಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಷ್ಟು ಗೊತ್ತಾ, ಈ ಸಾಫ್ಟ್ವೇರ್ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗಿರುವಂಥ ದುಡ್ಡು 67.26 ಕೋಟಿ, 67.26 ಕೋಟಿ ಅಂದರೆ 67,26,00,000. ಅದೇ ದುಡ್ಡನ್ನ ಇವತ್ತು ಎಷ್ಟೋ ಜನಕ್ಕೆ ಮನೆ ಇಲ್ಲ, ಮಠಗಳಿಲ್ಲ, ಬೀದಿನಲ್ಲಿದ್ದಾರೆ, ಕುಡಿಯೋದಕ್ಕೆ ನೀರು ಈಗಲೇ ಹಾಹಾಕಾರ ಶುರುವಾಗ್ತಾ ಇದೆ. ಎಷ್ಟೋ ಊರುಗಳಲ್ಲಿ 20 ದಿನಕ್ಕಿಂತ ಹೆಚ್ಚಾಗಿ ನೀರು ಬರ್ತಿಲ್ಲ. ಅವರಿಗೆ ನೀರಿನ ವ್ಯವಸ್ಥೆ ಮಾಡಿ, ಮನೆಗಳ ವ್ಯವಸ್ಥೆ ಮಾಡಿಕೊಡಿ. ಯಾರ್ಯಾರಿಗೋ ಫಲಾನುಭವಿಗಳಿಗೆ ಇವತ್ತು ರಾಜೀವ್ ಗಾಂಧಿ ನಿಗಮ ಯಾವುದೋ ಒಂದು ಮೊನ್ನೆ ಸ್ಟೋರಿ ನೋಡಿದ್ರಲ್ಲ ನೀವೇನೆ, ಹೋಗಿ ಅಲ್ಲಿ ಜನ ಆಕ್ರೋಶ ಬರ್ತಾರೆ, ನಾವು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀವಿ ಅಂದಿದ್ರು. 540 ಜನ ಅರ್ಜಿ ಹಾಕಿದರೆ 3 ಜನಕ್ಕೆ ಸಿಗುತ್ತಂತೆ, 3 ಜನಕ್ಕೆ. ಅವ್ರಿಗೇನೊಂದು ವ್ಯವಸ್ಥೆ ಮಾಡಿ ಅಲ್ವಾ? ನೀವು ಒಳ್ಳೆಯದನ್ನು ಮಾಡ್ತಾ ಇದ್ರೆ ನಿಮ್ಮ ವಿರುದ್ಧ ಯಾರು ಕೂಡ ಸುಳ್ಳು ಸುದ್ದಿಗಳನ್ನು ಹಬ್ಸೋದಿಲ್ಲ. ನೀವು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರೆ ಆ ಸುಳ್ಳು ಸುದ್ದಿಗಳು ಹಾಗೆ ಮರೆಮಾಚೋಗುತ್ತೆ. ಜನನೇ ಒಪ್ಕೊಳ್ತಾರೆ, ಇಲ್ಲಪ್ಪ ರಾಜ್ಯ ಸರ್ಕಾರ ಒಳ್ಳೇದು ಮಾಡ್ತಾ ಇದೆ. ಇದೇ 68 ಕೋಟಿ ರೂಪಾಯಿ ಹಣವನ್ನು ಯಾರಿಗಾರು ಬಡಬಗ್ಗಲರಿಗೋ, ರೈತರ ಸಾಲ ಮನ್ನಾದ ವಿಚಾರವಾಗಿನೋ, ಅಥವಾ ರೈತರಿಗೆ ಪರಿಹಾರ ಕೊಡೋ ವಿಚಾರವಾಗಿನೋ, ಅಥವಾ ಇದಕ್ಕೆ ಬಳಸ್ಕೊಳ್ಳಿ. ಇದನ್ನು ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ರಾಜ್ಯ ಸರ್ಕಾರ ಒಂದು ದಿಟ್ಟ ಹೆಜ್ಜೆಯನ್ನು ಹಿಡಿದಕ್ಕೆ ಮುಂದಾಗಿದೆ. ಸುಳ್ಳು ಸುದ್ದಿಯನ್ನು ಹರಡಿಸೋರ ವಿರುದ್ಧ ನಾವು ಕ್ರಮವನ್ನು ತಗೋತೀವಿ ಅಂತ ಹೇಳಿದ್ದಾರೆ. ಆಯಿತು, ಅದಕ್ಕೆ 68 ಕೋಟಿ ಖರ್ಚು ಮಾಡಬೇಕು ಅಂತ ನೀವು ಹೊರಟಿದ್ದೀರಿ ಅಲ್ವಾ? ಇವತ್ತು ವಿಪಕ್ಷ ಏನು ಕೇಳ್ತಾ ಇದೆ? ಸರ್ಕಾರಿ ನೌಕರರಿಗೆ ಸಂಬಳ ಕೊಡ್ತಾ ಇಲ್ಲ ಅಂತ ನಾವಲ್ಲ, ಸರ್ಕಾರಿ ನೌಕರ ಆರೋಪ ಮಾಡ್ತಾವ್ರೆ ಅಂತೇಳಿ BJP ಅವರು ಹೇಳ್ತಾ ಇರೋದು. ಅಲ್ಲೇ ದುಡ್ಡಿಲ್ಲ, ಅಕ್ಕಿ ಕೊಡೋದಕ್ಕೆ ದುಡ್ಡು ಹೋಗ್ತಿಲ್ಲ, ಎಷ್ಟೋ ಬಡ್ಡಿಗಳನ್ನ ಕಡಿಮೆ ಮಾಡೋದಕ್ಕೆ ಮುಂದಾಗ್ತಿದ್ರಿ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ. ನೀವು ಕಾಂಗ್ರೆಸ್ಸಿಂದ ಮಾಡ್ಕೊಳ್ಳಿ. ಸರ್ಕಾರದ ಈ ಜನರ ದುಡ್ಡಿಂದ ಯಾಕೆ ಅದನ್ನು ಬಳಕೆ ಮಾಡ್ಕೊಳ್ತಿದ್ದೀರಿ? ಕಾಂಗ್ರೆಸ್ನಲ್ಲಿ ಫಂಡಿಂಗ್ ಇದೆ ಅಲ್ವಾ? ಕಾಂಗ್ರೆಸ್ನವರೇ ಮಾಡಿ ಅದನ್ನು, ಹದ್ದಿನ ಕಣ್ಣನ್ನು ಇಡಿ ಅಂತ BJP ಅವರು ಕೇಳಿದ್ರು. ಸೋಷಿಯಲ್ ಮೀಡಿಯಾ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಈ ಸಾಫ್ಟ್ವೇರ್ ಮೂಲಕ ಫೇಕ್ ಕಂಟೆಂಟ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದೆ. ನೋಡಿ, 10 ಒಳ್ಳೆ ಕೆಲಸ ಮಾಡಿದಾಗ ಒಂದು ಫೇಕ್ ನ್ಯೂಸ್ ಬಂದಾಗ ಅದು ಕಣ್ಣು ಕಾಣಲ್ಲ ಜನರಿಗೆ, ತಲೆ ಕೆಡಿಸ್ಕೊಬಿಡಿ. 10 ಒಳ್ಳೆ ಸುದ್ದಿಗಳೇ ನಿಮಗೆ ಕಣ್ಣು ಕಾಣೋದು ಅಲ್ವಾ? ಭಯ. ಯಾಕೆ ಅಂತಂದರೆ ಸರಿಯಾದ ವ್ಯವಸ್ಥೆಗಳಿಲ್ಲ, ಸರಿಯಾದ ರಸ್ತೆಗಳು ಸಿಗ್ತಾ ಇಲ್ಲ. ಇರೋ ಚೆನ್ನಾಗಿರೋ ರಸ್ತೆಗಳನ್ನು ಅಗ್ದು ಮತ್ತೆ ರೋಡ್ಗಳನ್ನ ಹಾಕ್ತಾರೆ. ಎಷ್ಟೋ ಜನರ ಏರಿಯಾದಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಬೇಡ ಸರ್, ಈ 68 ಕೋಟಿ ರೂಪಾಯಿನ ಶಾಲೆ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಳ್ಳಿ. ನಿಮಗೆ ಅದಕ್ಕಿಂತ ಬೇಕಾ? ಒಳ್ಳೇದು ಕೆಲಸ ಆಯಿತು ಅಂತ ಆಗುತ್ತಲ್ವಾ? ಡಿಜಿಟಲ್ ಕಂಟೆಂಟ್ಗಳನ್ನು ಈ ಸಾಫ್ಟ್ವೇರ್ ವಿಶ್ಲೇಷಣೆ ಮಾಡ್ತಂತೆ. ಯಾರು ಫೇಕ್ ನ್ಯೂಸ್, ಇದು ಫೇಕ್ ನ್ಯೂಸ್, ಇದು ಸುಳ್ಳು ಸುದ್ದಿ ಅಂತ ಹೇಳ್ತಾರಂತೆ. ಆಮೇಲೆ ಏನು ಮಾಡ್ತೀರಿ? ಕ್ರಮವನ್ನು ತಗೋತೀರಿ. ಇದು ಹಂಗೆ ಹೋಗುತ್ತೆ, ಕಾನೂನಾತ್ಮಕವಾದಂಥ ಹೋರಾಟಗಳು ಶುರುವಾಗುತ್ತೆ. ದ್ವೇಷ ಭಾಷಣ, ಕೋಮು ಹಿಂಸಾಚಾರಕ್ಕೆ ಪ್ರಚೋದನೆ ಕೊಟ್ಟುವಂಥ ವಿಚಾರವಾಗಿ ಈ ಮಕ್ಕಳ ಕಿಡ್ನಾಪ್, ಸಮಾಜ ವಿರೋಧಿ ಚಟುವಟಿಕೆ ಗುರುತುವನ್ನು ಮಾಡುವಂಥ ಸಾಫ್ಟ್ವೇರ್ ಇದು ಅಂತ ಹೇಳ್ತಾರೆ. ಇದೆಲ್ಲ ಒಳ್ಳೆಯದೇ. ಆದರೆ ಈಗ ಇರುವಂಥ ಸಂದರ್ಭ, ಬಜೆಟ್ ಬರ್ತಾ ಇದೆ, ಬಜೆಟ್ ಮಂಡಿಸ್ತೀರಿ ಸಿದ್ದರಾಮಯ್ಯವರು, ನೋಡೋಣ ಈ ಬಜೆಟ್ನಲ್ಲಿ ನಮ್ಮ ರಾಜ್ಯದ ಜನರಿಗೆ ನಿಮ್ಮ ಸರ್ಕಾರ ಎಷ್ಟು ಕೊಡುಗೆ ಕೊಡುತ್ತೆ, ರಾಜ್ಯದ ಜನರ ನಿರೀಕ್ಷೆಯನ್ನು ನೀವು ರೀಚ್ ಮಾಡ್ತೀರಾ, ಮತ್ತೆ ಎಷ್ಟು ಸಾಲ ಮಾಡ್ತೀರಿ, ಎಲ್ಲವೂ ಕೂಡ ಗೊತ್ತಾಗುತ್ತೆ.
ಇದು ನೀವು ಮಾಡ್ತಾ ಇರುವಂಥ ವಿಚಾರ ಒಳ್ಳೆಯ ರೀತಿಯಲ್ಲೇ ಇದೆ, ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ಡಿಜಿಟಲ್ ಈಗ ಯಾರೋ ಒಂದೇನೋ ಫೇಕ್ ನ್ಯೂಸ್ ಹಾಕ್ತಾನೆ, ಹಾಕಿ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡಿ, ಅದನ್ನು ಪತ್ತೆ ಹಚ್ಚೋದೇನು ದೊಡ್ಡ ವಿಚಾರನಲ್ಲ. ನಿಮಗೆ ಫ್ಯಾಕ್ಟ್ ಚೆಕ್ ಅಂತ ನಿಮ್ಮ ಹತ್ರ ಟೀಮೇ ಇದೆ ಅಲ್ವಾ? ಇಲ್ವಾ? ಫ್ಯಾಕ್ಟ್ ಚೆಕ್ ಅಂತ ಟೀಮ್ ಇದೆ, ಪ್ರತಿಯೊಬ್ಬರ ಹತ್ರನೂ ಇದೆ, ಅವ್ರು ಚೆಕ್ ಮಾಡ್ತಾರೆ. ಅದನ್ನು ಮಾಡಿ ಅಂತ BJPಯವರು ಹೇಳ್ತಾವ್ರೆ. ಸರ್ಕಾರ ಏನು ಮಾಡ್ತೋ ಕಾದು ನೋಡಬೇಕು. ಮುಂದಿನ ಸುದ್ದಿ ಗಮನ. ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಬಿಲ್ ನಡುವಿನ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಜಾಹೀರಾತನ್ನು ಕೊಟ್ಟಿತ್ತು. ಇದೀಗ ಬಿಜೆಪಿ ಕಾಂಗ್ರೆಸ್ಗೆ ಅದೇ ಜಾಹೀರಾತಿನ ಮೂಲಕ ತಿರುಮಂತ್ರವನ್ನು ಹಾಕಿದೆ. ಏನು ಗೊತ್ತಾ? ಏರ್ಪೋರ್ಟ್ ನೋಡ್ಕೊಂಡು ಗಲಾಟೆ ಗಲಾಟೆ ಗಲಾಟೆ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಬರೀ ಗಲಾಟೆ, ಗದ್ದಲದ್ದೇ ಸದ್ದು. ಕೇಂದ್ರ ಸರ್ಕಾರದ ಜಿ ರಾಮ್ಜಿ ಬಿಲ್ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ ಜಿ ರಾಮ್ಜಿ ಬಿಲ್ ವಿರುದ್ಧ ನಿರ್ಣಯ ಮಂಡಿಸಲು ವಿಶೇಷ ಅಧಿವೇಶನ ಕರೆದಿತ್ತು. ಸುಮಾರು 10 ದಿನದ ಈ ಅಧಿವೇಶನ ಆರಂಭದಿಂದಲೂ ಅಂತ್ಯದವರೆಗೂ ಗಲಾಟೆ ಗದ್ದಲದಲ್ಲೇ ಮುಕ್ತಾಯವಾಯಿತು. ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಲು ಬಿಜೆಪಿ ಕಾಂಗ್ರೆಸ್ ಕೈಗೆ ಕೋಲು ಕೊಟ್ಟಿದೆ. ರಾಜ್ಯ ರಾಜಕೀಯದಲ್ಲಿ ಜಾಹೀರಾತು ಜಟಾಪಟಿ. ಕಾಂಗ್ರೆಸ್ಗೆ ಕುಟುಕಲು ಗಾಂಧಿ ಕೈಗೆ ಬಿಜೆಪಿ ಕೋಲು. ಹೌದು, ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾಹೀರಾತು ಜಟಾಪಟಿ ತಾರಕಕ್ಕೇರಿದೆ. ಮೋದಿ ಸರ್ಕಾರದ ಜಿ ರಾಮ್ಜಿ ಬಿಲ್ ವಿರುದ್ಧ ಕಾಂಗ್ರೆಸ್ ದೇಶ ಮಟ್ಟದಲ್ಲಿ ಸಮರ ಸಾರಿದ್ದು ಕೇಂದ್ರದಿಂದ ಮಹಾತ್ಮ ಗಾಂಧಿಗೆ ಅವಮಾನವಾಗುತ್ತಿದೆ ಎಂದು ಆರೋಪಿಸಿದೆ. ಇದರ ಭಾಗವಾಗಿ ಕೆಲ ದಿನಗಳ ಹಿಂದೆ ಪಂಚಾಯತ್ ರಾಜ್ ಇಲಾಖೆಯಿಂದ ಜಾಹೀರಾತು ಹೊರಡಿಸಲಾಗಿತ್ತು. ಕಾಂಗ್ರೆಸ್ ಸರ್ಕಾರದ ಜಾಹೀರಾತಿನಲ್ಲಿ ಸಂಗಪ್ಪ ಅನ್ನೋ ವ್ಯಕ್ತಿಗೆ ಗಾಂಧಿ ಕ್ಲಾಸ್ ತೆಗೆದುಕೊಳ್ತಿರೋ ಸಂಭಾಷಣೆಯನ್ನ ಇಡಲಾಗಿತ್ತು. ಸಂಗಪ್ಪ ಅಂದ್ರೆ ಅದು RSS ಅನ್ನೋ ಸಂದೇಶವನ್ನ ಈ ಜಾಹೀರಾತು ನೀಡಿತ್ತು. ಇದೀಗ ಕಾಂಗ್ರೆಸ್ ಜಾಹೀರಾತಿಗೆ ಬಿಜೆಪಿ ಕೌಂಟರ್ ನೀಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿಯು ಜಾಹೀರಾತು ಹೊರಡಿಸಿದ್ದು, ನನ್ನ ಹೆಸರಲ್ಲಿ 60 ವರ್ಷ ಲೂಟಿ ಮಾಡಿದ್ದೀರಾ ಎಂದು ಗಾಂಧಿ ಕಾಂಗ್ರೆಸ್ ನಾಯಕರಿಗೆ ತರಾಟೆಗೆ ತೆಗೆದುಕೊಳ್ಳುವಂತೆ ಚಿತ್ರಿಸಲಾಗಿದೆ. ಸಿದ್ದರಾಮಯ್ಯ, ರಾಹುಲ್, ಖರ್ಗೆಗೆ ಗಾಂಧೀಜಿ ಹಲ್ಲೆ ಮಾಡುವ ರೀತಿಯ ಜಾಹೀರಾತು ಪ್ರಕಟವಾಗಿದೆ. ಇಂದಿರಾ ಗಾಂಧಿಯವರು ಗಾಂಧೀಜಿ ಹೆಸರಿಟ್ಕೊಂಡು ದೇಶದ ಸಂವಿಧಾನವನ್ನೇ ಬದಲಿಸ್ಬಿಟ್ರು, ಎಮರ್ಜೆನ್ಸಿ ತಂದರು. ಈ ಥರ ಗಾಂಧಿಗೆ ವಿರೋಧವಾದಂಥ ಕೆಲಸಗಳನ್ನು ಮಾಡೋ ಮುಖಾಂತರ ಗಾಂಧೀಜಿಗೆ ಅವಮಾನ ಮಾಡಿದಂಥ ನಿಮ್ಮ ಬಗ್ಗೆ ಬೇಸರ ಆಗಿ ಗಾಂಧೀಜಿನೇ ಕೋಲ್ ತಗೊಂಡಿದ್ದಾರೆ. ನಿಮ್ಮ ಕಾಟ ತಾಳಲಾರ್ದ ಆ ಅಡ್ವರ್ಟೈಸ್ಮೆಂಟನ್ನು BJP ಕೊಟ್ಟಿದೆ, ಅದರಲ್ಲಿ ಏನೂ ತಪ್ಪಿಲ್ಲ. ಬಿಜೆಪಿ ನಾಯಕರ ಮೇಲೆ ಪ್ರಿಯಾಂಕಾ ಕಿಡಿ. ಬಿಜೆಪಿಯ ಜಾಹೀರಾತಿಗೆ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅಂದು ಗೋಡ್ಸೆಯಿಂದ ಗಾಂಧಿ ಹತ್ಯೆ, ಇಂದು ಗೋಡ್ಸೆವಾದಿಗಳಿಂದ ಗಾಂಧಿವಾದದ ಹತ್ಯೆ. ಗಾಂಧಿ ಎಂದಿಗೂ ಅವರ ಕೈಲಿದ್ದ ಕೋಲನ್ನ ಎತ್ತಿ ಹಲ್ಲೆಗೆ ಬಳಸಿದವರಲ್ಲ, ಗಾಂಧಿ ಎಂದಿಗೂ ಸುಳ್ಳಿನ ಮಾರ್ಗ ತೋರಿದವರಲ್ಲ ಎಂದು ಕಿಡಿಕಾರಿದ್ದಾರೆ. ಇಷ್ಟು ಚೆನ್ನಾಗಿದ್ರೆ ಬಿಲ್ಲು ಯಾಕೆ ನಮ್ಮ ಬಿಜೆಪಿ ನಾಯಕರು ಮೇಲ್ಮನೆ ಮತ್ತೆ ಕೆಳಗಿನ ಮನೆಯಲ್ಲಿ ಓಡೋದ್ರು? ಅಸೆಂಬ್ಲಿನಲ್ಲೂ ಉತ್ತರ ಕೊಡಬಹುದಾಗಿತ್ತು, ಕೌನ್ಸಿಲ್ನಲ್ಲೂ ಉತ್ತರ ಕೊಡಬಹುದಾಗಿತ್ತು, ಅಥವಾ ಪ್ರಶ್ನೆ ಕೇಳಬಹುದಾಗಿತ್ತು. ಓಡೋಗ್ಬಿಟ್ಟು ಇವತ್ತು ಜಾಹೀರಾತ್ ಮೂಲಕ ಪ್ರಶ್ನೆಗಳು ಕೇಳಿದ್ರೆ 2 ವಾರ ನಡೆಸಿದ್ವಲ್ರಿ, ಯಾಕೆ ಅದರಲ್ಲಿ ಉತ್ತರ ಕೊಟ್ಟಿಲ್ಲ ಬಿಜೆಪಿಯವರು? ಏನು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಭಿಯಾನ ಶುರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಜಿ ರಾಮ್ಜಿ ಬಿಲ್ ವಿರುದ್ಧ ಸಿಎಂ ಕಹಳೆ ಮೊಳಗಿಸಿದ್ದು, ಜಿ ರಾಮ್ಜಿ ಯೋಜನೆ ಅಡಿ 10 ದಿನವೂ ಕೆಲಸ ಸಿಗಲ್ಲ ಎಂದು ಕಿಡಿಕಾರಿದ್ದಾರೆ. ಅಲ್ಲ, BJPಯವ್ರು ಬರೀ ಟೀಕೆ ಮಾಡೋದೇ ಕೆಲಸ, ಅದು ಸುಳ್ಳು ಟೀಕೆಗಳು ಮಾಡೋದೇ ಕೆಲಸ. ಸೊ ಈಗಲೂ ಅದೇ ಕೆಲಸ ಮಾಡಿದ್ದಾರೆ. BJPಯವ್ರು ಫಸ್ಟು ತಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗಿದೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದನ್ನು ಚೇಂಜ್ ಮಾಡಿರೋದಲ್ಲದೆ ಸಾವಿರಾರು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗೋ ರೀತಿ ಜಿ ರಾಮ್ಜಿ ಕಾರ್ಯಕ್ರಮ ತಂದಿದ್ದಾರೆ. ಸೊ ಇದನ್ನೆಲ್ಲ ಬಿಟ್ಬಿಟ್ಟು ಆ ಕೂಲಿ ಕಾರ್ಮಿಕರಿಗೆ ಏನು ಅನ್ಯಾಯ ಆಗುವಂಥ ಯೋಜನೆ ತಂದಿದ್ದಾರೆ ಅದನ್ನು ಕೈ ಬಿಟ್ಟು ಕೂಲಿ ಕಾರ್ಮಿಕರಿಗೆ ಒಳ್ಳೆ ಮಾಡುವಂಥ ಕೆಲಸನ ಮಾಡಲಿ ಅವರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಈ ರೋಜ್ಗಾರ್ ಸಮರ ಇದೀಗ ಜಾಹೀರಾತು ಜಟಾಪಟಿಗೆ ವೇದಿಕೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಕದನ ಅದ್ಯಾವ ರೂಪ ತಾಳಲಿದೆ ಅನ್ನೋದು ಕಾಲ ನಿರ್ಣಯಿಸಲಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ಕಾಂಗ್ರೆಸ್ನ ಒಳಗೆ ಮತ್ತೆ ಸಿಎಂ ಕುರ್ಚಿ ಫೈಟ್ ಕೊತ ಅಂತ ಕುದೀತಾ ಇದೆ. ಅಧಿವೇಶನದ ನೆಪದಲ್ಲಿ ತಣ್ಣಗಿದ್ದ ವಿವಾದವನ್ನ ಸಿಎಂ ಪುತ್ರ ಯತೀಂದ್ರ ಅವರೇ ಕೆದಕಿದ್ದು ವಿರೋಧ ಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರವನ್ನ ಕೊಟ್ಟಂತಾಗಿದೆ.
ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಕದನ ರಾಜ್ಯದ ನಂಬರ್ 1 ಪಟ್ಟಕ್ಕಾಗಿ ರಣರೋಚಕ ಕದನ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿಗಾಗಿ ನಾ ಕೊಡೆ ನೀ ಬಿಡೆ ಸಮರ ನಡೀತಾ ಇದೆ. ಒಂದೆಡೆ ಬಂಡೆಯಂತೆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಸಿದ್ದರಾಮಯ್ಯ ವಿರಾಜಮಾನರಾದ್ರೆ, ಹೈಕಮಾಂಡ್ ಮೇಲೆ ಭಾರ ಹಾಕಿರುವಂತಹ ಡಿಕೆಶಿ ಇಂದಲ್ಲ ನಾಳೆ ನಾನು ಸಹ ಸಿಎಂ ಆಗುವೆ ಅನ್ನೋ ಕನಸು ಕಾಣ್ತಿದ್ದಾರೆ. ಇನ್ನು ಈ ನಡುವೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಆಡಿರುವಂತಹ ಅದೊಂದು ಮಾತು ಡಿಕೆಶಿ ಬಣಕ್ಕೆ ಬೆಂಕಿ ಇಟ್ಟಂತಾಗಿತ್ತು. 2028ರವರೆಗೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ. ಡಿಕೆಶಿ ಬಣಕ್ಕೆ ಬೆಂಕಿ ಇಟ್ಟಿತ ಡಾಕ್ಟರ್ ಯತೀಂದ್ರ ಮಾತು. ಹೌದು, ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಹಚ್ಚಿದ ಮುಡಾ ಸೈಟ್ ಹಗರಣದಲ್ಲಿ ಸದ್ಯ ಸಿಎಂ ಸೇಫ್ ಆಗಿದ್ದಾರೆ. ವಿರೋಧ ಪಕ್ಷಗಳು ಸಹ ಮೂಡಾ ಕೇಸಿನತ್ತ ಮುಖ ಮಾಡ್ತಿಲ್ಲ. ಈ ನಡುವೆ ಮೈಸೂರಿನಲ್ಲಿ ಮಾತನಾಡಿರುವಂತಹ ಸಿಎಂ ಪುತ್ರ ಹಾಗೂ ಎಂಎಲ್ಸಿ ಯತೀಂದ್ರ ನಮ್ಮಪ್ಪನೇ 5 ವರ್ಷ ರಾಜ್ಯದ ಸಿಎಂ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಅನುಮಾನವೇ ಬೇಡ ಅಂತ ಹೇಳಿದ್ರು. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಅತ್ತ ಮೈಸೂರಿನಲ್ಲಿ ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಇದ್ದಂತೆ ಡಿಕೆಶಿ ಬಣಕ್ಕೆ ಬುಡಕ್ಕೆ ಬಾಂಬ್ ಬಿದ್ದಂತಾಗಿತ್ತು. ಹೌದಪ್ಪ, ನಮಗೆ ಯತೀಂದ್ರರೇ ಹೈಕಮಾಂಡ್, ಅವರ ಮಾತನ್ನೇ ಸ್ವೀಕರಿಸೋಣ ಬಿಡಿ ಅಂತ ಡಿಸಿಎಂ ಡಿಕೆಶಿ ಖಾರವಾಗಿ ಕೌಂಟರ್ ಕೊಟ್ಟರು ನೋಡಿ. ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ. ಅವ್ರು ಹೇಳಿದ್ಮೇಲೆ ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರ ಯತೀಂದ್ರನೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋಣ ನಡೀವಿ. ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯ ಬಣ ದಿಲ್ ಖುಷ್ ಆಗಿದ್ರೆ, ಅತ್ತ ಡಿಕೆಶಿ ಬಣಕ್ಕೆ ದಿನಗಳು ವರ್ಷಗಳಾಗಿವೆ. ಮುಖ್ಯಮಂತ್ರಿ ಬದಲಾಗ್ತಾರಾ ಇಲ್ವಾ ಅನ್ನೋದಾದ್ರೂ ಕೂಡ ಹೈಕಮಾಂಡ್ ಹೇಳಲಿ ಅಂತಿದೆ. ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆಗೆ ಸಚಿವ ಪ್ರಿಯಾಂಕ್ ಕಿಡಿಕಾರಿದ್ರೆ, ಎಂದಿನಂತೆ ಪರಮೇಶ್ವರ್ ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ರು. ಅವಶ್ಯಕತೆ ಇದ್ದಾಗ ಮಾನ್ಯ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಾಯಕರಿಗೆ ಕರೆಸಿ ಮಾತನಾಡ್ತಾರೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ವೆನ್ ಟೈಮ್ ಕಮ್ಸ್ ದೇ ವಿಲ್ ಡಿಸೈಡ್. ಸೊ ಅವ್ರ ತೀರ್ಮಾನ ಇದೆ. ಸೊ ಸುಮ್ಮನೆ ಯಾರು ಏನ್ ಹೇಳಿದ್ರು ಮಾಧ್ಯಮದಲ್ಲಿ ಅದಕ್ಕೆ ಬೆಲೆ ಇಲ್ಲ. ಇದೆಲ್ಲ ನಾವ್ಯಾರು ತೀರ್ಮಾನ ಮಾಡೋದು. ಅದಕ್ಕೆ ಅವರು ಯತೀಂದ್ರ ಅವರು ಹೇಳಿರೋದು ನಾವು ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಹಳ ಸಂತೋಷ. ಬದಲಾವಣೆ ಬಯಸಿದ್ರು. ನಮಗೆ ನೋಡಿ, ಒಂದು ಸ್ಥಿರವಾದ ಆಡಳಿತವನ್ನು ಕೊಡುವಂಥ ಸರ್ಕಾರ ಬೇಕು. ಅದನ್ನು ಸಿದ್ದರಾಮಯ್ಯನವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ತೀವಿ. ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಬಡಿದಾಟ ವಿರೋಧ ಪಕ್ಷಗಳಿಗೆ ಆಹಾರವಾಗಿದೆ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅನ್ನೋದೇ ಇಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ತೀರ್ಮಾನ ಅಂತ. ಆದರೆ ಯತೀಂದ್ರ ಅವರೇ ತೀರ್ಮಾನ ಕೊಟ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಮುಗೀತಲ್ಲ, ಅವರೇ ಹೈಕಮಾಂಡ್. ಡೆಲ್ಲಿಯರ ಹೈಕಮಾಂಡ್ ಸತ್ತೋಗಿದೆ. ಬೆಲೆ ಇಲ್ಲದ ಹೈಕಮಾಂಡ್, ಪವರ್ ಇಲ್ಲದ ಪವರ್ಲೆಸ್ ಹೈಕಮಾಂಡ್. ಇಷ್ಟು ದಿನ ರಾಜ್ಯ ಕಾಂಗ್ರೆಸ್ನಲ್ಲಿ ಗುಪ್ತಗಾಮಿನಿ ಅಂತಿದ್ದ ಕುರ್ಚಿ ಫೈಟ್ ಮತ್ತೆ ದಗದಗಿಸ್ತಾ ಇದೆ. ಕೈ ಮನೆಯೊಳಗಿನ ಕಿಚ್ಚು ಜ್ವಾಲಾಮುಖಿಯಾಗಿ ಸ್ಫೋಟವಾಗುತ್ತಾ, ಇಲ್ಲ ಡಿಕೆಶಿ ಸಿಎಂ ಶೀತಲ ಸಮರಕ್ಕೆ ಹೈಕಮಾಂಡ್ ಮದ್ದು ಅರಿಯುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅತ್ತ ಕುರ್ಚಿ ಫೈಟ್ ಧಗಧಗಿಸುತ್ತಿರುವಂಥ ಹೊತ್ತಲ್ಲೇ ಇತ್ತ ಕಾಂಗ್ರೆಸ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಜ್ಜಾಗ್ತಾ ಇದೆ. ಹಳ್ಳಿಯಿಂದ ದಿಲ್ಲಿಯವರೆಗೂ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಬಳಕೆಗೆ ಕಾಂಗ್ರೆಸ್ ಮನಸ್ಸು ಮಾಡಿದ್ದು, ಇದಕ್ಕೆ ಮುಂದಡಿ ಎಂಬಂತೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೂ ಕೂಡ ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕಾಂಗ್ರೆಸ್ನವರು ಗೆದ್ದಂತ ಆ ರಾಜ್ಯಗಳಲ್ಲಿ ಇವಿಎಂ ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ. ಕೆಲವು ಕಡೆ ಟ್ರಕ್ ಲೋಡ್ ಗಟ್ಟಲೆ ಇವಿಎಂ ಮಷಿನ್ ಬಿದ್ದಾವೆ. ಕಾಂಗ್ರೆಸ್ ಪಾರ್ಟಿ
ಒಂದು ರೀತಿ ತೊಗಲಕ್ಕಿದ್ದ. 2014ರಿಂದ ವಿಧಾನಸಭೆ ಲೋಕಸಭಾ ಚುನಾವಣೆಗಳಲ್ಲಿ ಸಾಲು ಸಾಲು ಸೋಲು ಕಾಣ್ತಿರೋ ಕಾಂಗ್ರೆಸ್ ಕಣ್ಣು ಇವಿಎಂಗಳ ಮೇಲೆ ಬಿದ್ದಿದೆ. ಇಡೀ ಚುನಾವಣಾ ಪ್ರಕ್ರಿಯೆ ಸರಿಯಿಲ್ಲ ಅಂತ ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಬೊಟ್ಟು ಮಾಡುತ್ತಿರೋ ಕಾಂಗ್ರೆಸ್ ಸದ್ದಿಲ್ಲದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳತ್ತ ತನ್ನ ಚಿತ್ತವನ್ನು ನೆಟ್ಟಿದೆ. ನಿನ್ನೆಯ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನು ಕೈಗೊಂಡಿದೆ. ಜಿಬಿಯ ಬಳಿಕ ಹಳ್ಳಿ ಎಲೆಕ್ಷನ್ಗೂ ಬಂತು ಬ್ಯಾಲೆಟ್. ಇವಿಎಂ ಬಳಕೆಗೆ ಬ್ರೇಕ್, ಸಂಪುಟ ಸಭೆಯಲ್ಲಿ ತೀರ್ಮಾನ. ವಿಧಾನಸಭಾ ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಇವಿಎಂ ಸಹ ಕಾರಣ ಅಂತ ಆರೋಪಿಸುತ್ತಿರುವಂತಹ ಕಾಂಗ್ರೆಸ್ ಮತ್ತೆ ಬ್ಯಾಲೆಟ್ ಪೇಪರ್ಗಳತ್ತ ಮನಸ್ಸು ಮಾಡಿದೆ. ಜಿಬಿಯ ಬಳಿಕ ಇದೀಗ ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೂ ಬ್ಯಾಲೆಟ್ ಪೇಪರ್ ಬಳಕೆಗೆ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಣಯಿಸಲಾಗಿದೆ. ಈಗೇನು ಚುನಾವಣೆಗಳನ್ನು ಮಾಡ್ತಾ ಇದ್ದೀವಿ, ಆ ಚುನಾವಣೆಗಳಲ್ಲಿ ಮತಪೆಟ್ಟಿಗೆ, ಮತಪತ್ರ ಇವನ್ನ ಕೆಲವು ಕಡೆ ಹಳೆ ಆ್ಯಕ್ಟ್ನೊಳಗೆ ಇಲ್ಲ. ಅದಕ್ಕೆ ಆ ಆ್ಯಕ್ಟನ್ನು ಹೆಚ್ಚು ಸಮರ್ಪಕಗೊಳಿಸೋದು ಅಂದರೆ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಬ್ಯಾಲೆಟ್ ಪೇಪರ್. ರಾಜ್ಯ ಸರ್ಕಾರ ಮರಳಿ ಬ್ಯಾಲೆಟ್ ಪೇಪರ್ಗಳತ್ತ ಮನಸ್ಸು ಮಾಡಿರೋದಕ್ಕೆ ವಿಪಕ್ಷಗಳು ಕೆಂಡ ಕಾರ್ತಿವೆ. ಕಾಂಗ್ರೆಸ್ ಮೊಸರಲ್ಲಿ ಕಲ್ಲು ಹುಡುಕುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದು, ಇದು ತುಗಲಕ್ ನೀತಿ ಅಂತ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ತೊಗಲಕ್ಕಿದ್ದ. ಅವನು ಹಂಗೆ ಎಡಬಿಡಂಗಿ, ಅವನು ಇವರು ಒಂಥರ ಎಡಬಿಡಂಗಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದೇನು ಅಟಲ್ ಬಿಹಾರಿ ವಾಜಪೇಯಿ ತಂದ್ರ, ರಾಜೀವ್ ಗಾಂಧಿ ತಂದಿದ್ದು. ರಾಜೀವ್ ಗಾಂಧಿ ಮೇಲೆ ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಾ ಅಂದ್ರೆ ಯಾಕೆ ತಂದ್ರಿ ಇವಾಗ? ಕಾಂಗ್ರೆಸ್ನವರು ಗೆದ್ದಂಥ ಆ ರಾಜ್ಯಗಳಲ್ಲಿ EVM ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ. ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ EVM ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪರಿಂಗ್ ಮಾಡಿಬಿಟ್ಟಿದ್ದಾರೆ, ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈ ಆಡಿಸ್ಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಬಿಟ್ಟು ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯೇನಣ್ಣ? ಇಷ್ಟೆಲ್ಲ ಕಾಲ ಮುಂದುವರೆದಿದೆ. ವಿರೋಧ ಪಕ್ಷಗಳ ಕಟುಟೀಕೆಗೆ ಸರ್ಕಾರವು ಕೂಡ ಖಡಕ್ಕಾಗಿ ಕೌಂಟರ್ ನೀಡಿದೆ. ಜನರ ವಿಶ್ವಾಸವನ್ನು ಹೆಚ್ಚಿಸುವ ಕೆಲಸವನ್ನ ಸರ್ಕಾರಗಳು ಮಾಡಬೇಕಾಗಿದೆ ಅಂತ ತಿರುಗೇಟು ನೀಡಿದೆ. ಆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸು ಹಲವು ವರ್ಷಗಳಿಂದ ತನ್ನ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಾ ಇದೆ. ಕೆಲವು ಕಡೆ ಟ್ರಕ್ ಲೋಡ್ ಗಟ್ಟಲೆ EVM ಮಷಿನ್ ಬಿದ್ದಾವು. ಕೆಲವು ಕಾರ್ಖಾನೆಗಳಲ್ಲಿ ದೊಡ್ಡ ದೊಡ್ಡ ಗುಂಪುಗಳು EVM ಮಷಿನ್ ಬಿದ್ದಾವು. ಡೆಮೋಕ್ರಸಿನಲ್ಲಿ ಎಲೆಕ್ಷನ್ಸು ಫೇರ್ ಆ್ಯಂಡ್ ಫ್ರೀ ಆಗಿರಬೇಕು. ಯಾವುದೇ ಕೂಡ ಸಂದೇಹಾಸ್ಪದ ಕೊಡದೇ ರೀತಿಯಲ್ಲಿ ಫೇರ್ ಆ್ಯಂಡ್ ಫ್ರೀ ಆಗಿ ನಡೀಬೇಕು. ಸೊ ಅದ್ರ ಮೇಲೆ ನಮಗೆ ಅನುಮಾನ ಇದ್ದಾಗ ಅಂಥ ಒಂದು ಪದ್ಧತಿನೇ ಫಾಲೋ ಮಾಡಬಾರ್ದು. ಇವತ್ತು ಯಾವ ದೇಶಗಳಲ್ಲಿ ಈ ಒಂದು ಏನು ಬ್ಯಾಲೆಟ್ ಪೇಪರ್ಗಳನ್ನು ಬಿಟ್ಟು EVM ಅಂತಂದರು, ಅಂಥ ದೇಶಗಳಲ್ಲೇ ಇವಾಗ ಮತ್ತೆ ವಾಪಸ್ ಬ್ಯಾಲೆಟ್ ಪೇಪರ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಅದರೊಳಗೆ ಅಂಥ ತಂತ್ರಜ್ಞಾನದಲ್ಲಿ ಮುಂದುವರಿರುವಂಥ ದೇಶಗಳೇ ಅದನ್ನು ಕೈ ಬಿಟ್ಟಿರ್ಬೇಕಾದ್ರೆ ನಾವು ಕೈ ಬಿಡೋದ್ರೊಳಗೆ ಏನೂ ತಪ್ಪಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೂಲಕ ದೋಸ್ತಿಗಳು ಆಡಳಿತ ವಿರೋಧ ಅಲೆಯನ್ನ ಕಬ್ಜೆ ಮಾಡಿಕೊಳ್ಳಲು ಮುಂದಾಗಿದ್ರೆ, ಕಾಂಗ್ರೆಸ್ ಸರ್ಕಾರ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನು ಹೊಡೆಯಲು ಮುಂದಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, EVM ಅನ್ನ ಬದಿಗಿಟ್ಟು ಬ್ಯಾಲೆಟ್ ಅನ್ನ ತರೋದಕ್ಕೆ ಅಂತ ಹೇಳಿ ರಾಜ್ಯ ಸರ್ಕಾರ ಸಾಕಷ್ಟು ಒಂದಷ್ಟು ಪ್ಲಾನಿಂಗ್ಗಳನ್ನು ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ನೋಡಿ, ಈಗಷ್ಟೇ ಗಮನಿಸಿದ್ವಿ ಅಲ್ವಾ ಏನೆಲ್ಲ ಆಗ್ತಾ ಇದೆ ಅಂತೇಳಿ. ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಕೂಡ ಅದನ್ನು ತರೋದಕ್ಕೆ ಮುಂದಾಗ್ತಾ ಇದೆ. ಮುಂದಿನ ಸುದ್ದಿಯತ್ತ ಗಮನ ಕೂಡ ಇದು CM ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ಮೂಡಾ ಸೈಟ್ ಪ್ರಕರಣದಿಂದ ನಿರಾಳರಾದಂಥ CM ಸಿದ್ದರಾಮಯ್ಯ ಅವರಿಗೆ ಇದೀಗ ಅಬಕಾರಿ ಲಂಚದ ಭೂತ ಬೆನ್ನೇರಿದೆ. ತನ್ನ ಆಪ್ತನನ್ನ ರಕ್ಷಿಸಲು ಹೋಗಿ CM ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಗೆ ಕಂಟಕವನ್ನ ತಂದುಕೊಳ್ತಾರಾ ಅನ್ನೋ ಚರ್ಚೆಗಳು ನಾವಲ್ಲ, ನೀವಲ್ಲ, ರಾಜಕೀಯ ಪಡಸಾಲೆಯಲ್ಲೇ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳಾಗ್ತಾ ಇದೆ, ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಅಬಕಾರಿ ಲಂಚೋತಾರ ಈ ಬಾರಿಯ ವಿಧಾನಸಭಾ ಅಧಿವೇಶನದಲ್ಲಿ ಹೆಚ್ಚು ಸದ್ದು ಮಾಡಿದ ಶಬ್ದ. 10 ದಿನದ ಅಧಿವೇಶನವನ್ನ ಸ್ವಾಹ ಮಾಡಿದ ಈ ಪದ ಸಿದ್ದರಾಮಯ್ಯ ಸರ್ಕಾರವನ್ನ ಶೇಕ್ ಮಾಡಿದ್ದದ್ದು ಸತ್ಯ. ಬಾರ್ ಲೈಸೆನ್ಸ್ಗೆ ಲಂಚ ಕೇಳಿದ ಆರೋಪದಲ್ಲಿ ಸಚಿವ ತಿಮ್ಮಾಪುರ ಹೆಸರು ಕೇಳಿ ಬಂದಿದ್ದು ಹಳೆ ಸುದ್ದಿ. ಆದರೆ ಇದೀಗ ಸಿದ್ದರಾಮಯ್ಯಗೂ ಅಬಕಾರಿ ಲಂಚದಲ್ಲಿ ಪಾಲು ಹೋಗ್ತಿರುವ ಬೃಹತ್ ಆರೋಪ ಕೇಳಿ ಬಂದಿದೆ. ಅಬಕಾರಿ ಲಂಚದಲ್ಲಿ ಸಿದ್ದರಾಮಯ್ಯಗೂ ಇದೆಯಾ ಪಾಲು? CM ಮೇಲೆ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ ಆರೋಪ.
ಎಸ್, ರಾಜ್ಯದಲ್ಲಿ ಸಿದ್ದರಾಮಯ್ಯ 2.0 ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಿಲ್ಲ ಒಂದು ವಿವಾದಗಳು ಸುತ್ತಿಕೊಳ್ತಿವೆ. ಆರಂಭದಲ್ಲಿ ಗ್ಯಾರಂಟಿ ಕಲಾಟ್, ಅನುದಾನಕ್ಕಾಗಿ ಶಾಸಕರ ಸಮರದಿಂದ ಹಿಡಿದು ಇದೀಗ ಅಬಕಾರಿ ಲಂಚ ಅವತಾರದವರೆಗೂ ದಿನಕ್ಕೊಂದು ಕಂಟಕಗಳು ಸರ್ಕಾರವನ್ನ ಕಾಡುತ್ತಿದೆ. ಈಗ ಸ್ವತಃ ಸಿದ್ದರಾಮಯ್ಯ ಮೇಲೂ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಸಿದ್ದರಾಮಯ್ಯರ ವಿಚಾರಕ್ಕೆ ಬರೋ ಮುನ್ನ ಅಬಕಾರಿ ಸಚಿವರ ಮೇಲೆ ಕೇಳಿ ಬಂದಿರೋ ಮತ್ತೊಂದು ಆರೋಪ ಹೇಳ್ತೀವಿ ಕೇಳಿ. ಅಬಕಾರಿ ಸಚಿವ ತಿಮ್ಮಾಪುರ ಸದನಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ದೂರುದಾರ ಲಕ್ಷ್ಮೀನಾರಾಯಣ ಆರೋಪಿಸಿದ್ದಾರೆ. ಟ್ರೇಡ್ ಲೈಸೆನ್ಸ್ ನಂದು ಒರಿಜಿನಲ್ ನನ್ನ ಹತ್ರ ಇರೋದೇ ನಂಬರ್ ಬೇರೆ, ಅಲ್ಲಿ ಫೇಕ್ ಯಾವುದೋ ಒಂದು ಬೇರೆ ಟ್ರೇಡ್ ಲೈಸೆನ್ಸ್ ಕೊಟ್ಟು ಅಲ್ಲಿ ಎಂಡರ್ಸ್ಮೆಂಟ್ ತಗೊಂಡು ಅದು ಸದನಕ್ಕೆ ಕೊಟ್ಟಿದ್ದಾರೆ. ನಾಚಿಕೆ ಆಗಬೇಕು ಇವರಿಗೆ. ಅಪೋಸಿಷನ್ ಅವೆಲ್ಲ ನೋಡಿ ಇವರಿಗೆ ಇಮಿಡಿಯೇಟು CM ಗಮನಕ್ಕೆ ತಂದು ಇದನ್ನು ರಿಸೈನ್ ಮಾಡಿಸುವ. ಕೇಳಿದ್ರಲ್ಲ ಗುತ್ತಿಗೆದಾರ ಲಕ್ಷ್ಮೀನಾರಾಯಣ ಅವರ ಆರೋಪವನ್ನ. ಇನ್ನು ಈ ಬಗ್ಗೆ ಏನ್ ಹೇಳ್ತೀರಾ ಸ್ವಾಮಿ ಅಂತ ಸಚಿವರನ್ನ ಕೇಳಿದ್ರೆ ಅವರು ಉತ್ತರ ಕೊಟ್ಟಿದ್ದು ಹೀಗೆ. ನಡಿಯಪ್ಪ, ಹೇಳಿದ್ದೀನಿ ಸೆಷನ್ದಲ್ಲೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ರಿಪೋರ್ಟ್ ತರಿಸಿಕೊಂಡು ಹೇಳಿ. ಅಬಕಾರಿ ಲಂಚಾವತಾರದ ಬಗ್ಗೆ ಸಚಿವರು ಏನು ಉತ್ತರ ಕೊಡ್ತಿಲ್ಲ. ಸಿದ್ದರಾಮಯ್ಯರು ಅವರ ರಾಜೀನಾಮೆ ಕೇಳ್ತಿಲ್ಲ. ಇದೆಲ್ಲ ಯಾಕೆ ಅಂದ್ರೆ ಕಾಂಟ್ರಾಕ್ಟರ್ ಮಾಡ್ತಿರೋ ಆರೋಪವೇ ಬೇರೆ. ಬಾರ್ ಲೈಸೆನ್ಸ್ಗೆ ಕೊಡೋ ಲಂಚದಲ್ಲಿ ಸಿದ್ದರಾಮಯ್ಯಗೂ ಪಾಲಿದೆಯಂತೆ. ಇದೇ ಕಾರಣಕ್ಕೆ ತಿಮ್ಮಾಪುರ ಅವರನ್ನ CM ಸೇಫ್ ಮಾಡ್ತಿದ್ದಾರೆ. ಇದು ಕಾಂಟ್ರಾಕ್ಟರ್ ಮಾತ್ರವಲ್ಲ, ಬಿಜೆಪಿ ಆರೋಪ. ಹೀಗಾಗಿ CM ವಿರುದ್ಧ ಸಮರಕ್ಕೆ ವಿರೋಧ ಪಕ್ಷಗಳು ಮುಂದಾಗಿವೆ. ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಪಡೆದು ರಾಜ್ಯದ ಜನತೆಗೆ ದ್ರೋಹ ಮಾಡಿದ್ದಾರೆ. ನೇರವಾಗಿ ಅವರು ಈ ಒಂದು ರಾಜೀನಾಮೆಯನ್ನು ಪಡೆದೇ ಇರೋ ಕಾರಣ ಅಂತ ಹೇಳಿದ್ರೆ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅವರು ಕೂಡ ಟ್ರಾನ್ಸ್ಫರ್ಗಳಲ್ಲಿ ಹಣ ವಸೂಲಿ ಆಗಿದೆ ಅಂತೇಳಿ ಜನ ಮಾತಾಡ್ತಾ ಇರೋವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಷ್ಟು ದಿನ ಅಬಕಾರಿ ಸಚಿವರ ವಿರುದ್ಧ ಕೇಳಿ ಬರ್ತಿದ್ದ ಲಂಚದ ಆರೋಪ ಈಗ ಸ್ವತಃ CM ಬುಡಕ್ಕೂ ಬಂದಿದೆ. ಇನ್ನಾದ್ರೂ ಸಿದ್ದರಾಮಯ್ಯ ಎಚ್ಚರಗೊಳ್ತಾರಾ? ಭ್ರಷ್ಟರನ್ನ ಕಿಕ್ಔಟ್ ಮಾಡ್ತಾರಾ? ಇಲ್ಲ ವಿರೋಧ ಪಕ್ಷಗಳ ಆರೋಪಕ್ಕೆ ಏನ್ ಕೌಂಟರ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೆಟ್ರೋ ಟಿಕೆಟ್ ದರಭಾರಕ್ಕೆ ಸಿಲಿಕಾನ್ ಸಿಟಿ ಜನರು ರೋಸ್ ಹೋಗಿದ್ದಾರೆ. BMRCL ಹಾಗೂ ರಾಜ್ಯ ಸರ್ಕಾರದ ವಿಚಾರವಾಗಿ ಬಿಸಿಯನ್ನ ಮುಟ್ಟಿಸೋದಕ್ಕೆ ಬಾಯ್ಕಾಟ್ ಮೆಟ್ರೋ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಹೇಗೆ ಸಾಗ್ತಾ ಇದೆ ಈ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ನೋಡ್ಕೊಬನ್ನಿ. ನಮ್ಮ ಮೆಟ್ರೋ ಬೆಂಗಳೂರಿನ ಜನರ ಪಾಲಿಗೆ ವರವಾಗಬೇಕಾಗಿದ್ದ ಈ ಸಾರ್ವಜನಿಕರ ಸಾರಿಗೆ ವರ್ಷದಿಂದ ವರ್ಷಕ್ಕೆ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಶುರು ಮಾಡಿದೆ. ರಾಜ್ಯ ಕೇಂದ್ರ ಸರ್ಕಾರಗಳ ರಾಜಕೀಯ ಕಿತ್ತಾಟದಿಂದ ಪ್ರತಿ ವರ್ಷವೂ ಮೆಟ್ರೋ ಟಿಕೆಟ್ ದರ ದುಬಾರಿಯಾಗ್ತಿದ್ದು ಜನರು ಮೆಟ್ರೋ ಪ್ರಯಾಣವನ್ನೇ ಬಾಯ್ಕಾಟ್ ಮಾಡೋ ಅಭಿಯಾನ ನಡೆಸ್ತಾ ಇದ್ದಾರೆ. ಮೆಟ್ರೋ ದರ ಭಾರಕ್ಕೆ ರೊಚ್ಚಿಗೆದ್ದ ಪ್ರಯಾಣಿಕ, ತಾರಕಕ್ಕೇರಿದ ಬಾಯ್ಕಾಟ್ ಮೆಟ್ರೋ ಅಭಿಯಾನ. ಬಾಯ್ಕಾಟ್ ಮೆಟ್ರೋ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿರೋ ಹ್ಯಾಶ್ಟ್ಯಾಗ್ ಅಂದ್ರೆ ಅದು ಬಾಯ್ಕಾಟ್ ಮೆಟ್ರೋ. ಹೌದು, ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿರುದ್ಧ ಜನಾಕ್ರೋಶ ಸ್ಫೋಟಗೊಂಡಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಕಾಟ್ ಮೆಟ್ರೋ ಅಭಿಯಾನ ತಾರಕಕ್ಕೇರಿದೆ. ಟಿಕೆಟ್ ದರ ಏರಿಕೆಯ ವಿರುದ್ಧ ನೆಟ್ಟಿಗರು ಸಿಡಿದೆದ್ದಿದ್ದು ಮೆಟ್ರೋದಲ್ಲಿ ಸಂಚಾರವೇ ಬೇಡ ಅಂತ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಹೌದು, ಇಡೀ ದೇಶಕ್ಕೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಮೆಟ್ರೋ ಟಿಕೆಟ್ ದರ ದುಬಾರಿಯಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಕಿಡಿಕಾರಿದ್ದು ನಾವ್ಯಾಕೆ ಮೆಟ್ರೋ ಹತ್ತಬೇಕು ಅಂತ ಪ್ರಶ್ನಿಸಿದ್ದಾರೆ. ಹೌದು, ಮತ್ತೆ ರೇಟ್ ಜಂಪ್ ಆದ್ರೆ ಈಗ ಮುಂಚೆ ತರ ಮೆಟ್ರೋದಲ್ಲಿ ಯಾರು ಬರ್ತಾ ಇಲ್ಲ, ಸ್ವಲ್ಪ ಜನ ಕಡಿಮೆ ಆಗ್ತಾ ಇದ್ದಾರೆ. ಮತ್ತೆ ರೇಟ್ ಜಂಪ್ ಆಯ್ತು ಅಂದ್ರೆ ಜಾಸ್ತಿ ಆಯ್ತು ಅಂದ್ರೆ ಯಾರು ಬರಲ್ಲ, ಕನ್ನಡಿಗರು ಯಾರು ಹೋಗಲ್ಲ, ಜಾಸ್ತಿ ಮಟ್ಟದಲ್ಲಿ ಯಾರು ಹೋಗಲ್ಲ. ಬೆಂಗಳೂರಿನಲ್ಲಿ ಜನರು ಮೆಟ್ರೋ ಟಿಕೆಟ್ ದರ ಹೆಚ್ಚಾಗಿರೋದ್ರ ಬಗ್ಗೆ ಪರದಾಡ್ತಾ ಇದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಾಲರ್ ಚಿನ್ನದ ಬೆಲೆ ಹೆಚ್ಚಳದ ಸಮಜಾಯಿಷಿ ನೀಡಿದ್ರು. ಬೆಂಗಳೂರಿನಲ್ಲೇ ಏಕೆ ಬೆಲೆ ಜಾಸ್ತಿ ಅನ್ನೋ ಪ್ರಶ್ನೆಗೆ ನುಣುಚಿಕೊಂಡಿದ್ದು ಹೀಗೆ. ಯಾವ್ಯಾವ ದರ ಹೆಚ್ಚಳಾಗಿದೆ ಹೇಳ, ಡಾಲರ್ಸ್ ದರ ಏನಾಗಿದೆ ಹೇಳ, ನಿಮಗೆ ಬಂಗಾರದ ದರ ಏನಾಗಿದೆ, ಬೆಳ್ಳಿ ದರ ಏನಾಗಿದೆ, ಪೆಟ್ರೋಲ್ ಏನಾಗಿದೆ, ಡೀಸೆಲ್ ಏನಾಗಿದೆ, ಗ್ಯಾಸ್ ಏನಾಗಿದೆ, ಕಾಳುಕಡಿ ದರ ಏನಾಗಿದೆ, ಎಣ್ಣೆ ದರ ಏನಾಗಿದೆ, ಕ್ರೂಡ್ ಆಯಿಲ್ ದರ ಎಷ್ಟಿತ್ತು ಎಷ್ಟಾಗಿದೆ. ರಾಜ್ಯ ಕೇಂದ್ರ ಸರ್ಕಾರದ ನಡುವಿನ ಕಿತ್ತಾಟ, ಅಧಿಕಾರಿಗಳ ಅಂಧದರ್ಬ, ಜನಪ್ರತಿನಿಧಿಗಳ ಉಡಾಫೆಯಿಂದಾಗಿ ದರ ಭಾರದಿಂದ ಜನಸಾಮಾನ್ಯರು ಪರದಾಟ ಮುಂದುವರೆದಿದೆ. ಬಾಯ್ಕಾಟ್ ಮೆಟ್ರೋ ಅಭಿಯಾನದ ಮುಂದೆ ಯಾವ ಸ್ವರೂಪ ಪಡೆಯುತ್ತೋ ಆ ಭಗವಂತನೇ ಬಲ್ಲ. ಚರಣ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನೋಡಿ, ಇವತ್ತು ದೇಶದಲ್ಲಿ ನಾನಾ ಕಡೆ ಮೆಗಾ ಸಿಟಿಗಳಲ್ಲಿ ಮೆಟ್ರೋ ಇದೆ. ಬೇರೆ ಎಲ್ಲೂ ಇಲ್ಲದಂಥ ರೇಟ್ ನಮ್ಮ ಮೆಟ್ರೋದಲ್ಲಿ ಮಾತ್ರ ಜಾಸ್ತಿ ಇದೆ. ಟಿಕೆಟ್ನ ರೇಟ್
ಹಾಗಾದರೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಹೋಗ್ಬೋದು. ಕ್ವಿಕ್ಕಾಗಿ ನೋಡಿ, ಬೆಂಗಳೂರಲ್ಲಿ 96 ಕಿಲೋಮೀಟರ್ ಕನಿಷ್ಠ ದರ 11 ರೂಪಾಯಿ, ಗರಿಷ್ಠ ದರ 95 ರೂಪಾಯಿ. ಎಷ್ಟು? 96 ಕಿಲೋಮೀಟ್ರಿಗೆ. ದೆಹಲಿಯಲ್ಲಿ 394 ಕಿಲೋಮೀಟ್ರಿಗೆ ಕನಿಷ್ಠ ದರ 11 ರೂಪಾಯಿ, ಗರಿಷ್ಠ ದರ 64 ರೂಪಾಯಿ ಅಷ್ಟೇ. ಹೈದರಾಬಾದ್ ನೋಡಿ, 69 ಕಿಲೋಮೀಟರ್, ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 69 ರೂಪಾಯಿ. ಚೆನ್ನೈ 54 ಕಿಲೋಮೀಟರ್, ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 50 ರೂಪಾಯಿ. ಅಂದರೆ ನಾವು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀವಿ. ಕನಿಷ್ಠ ದರ ಅಂತಂದರೆ ನಿಮಗೆ ಫಸ್ಟ್ ಈಗ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಸಿಂಪಲಾಗಿ ಹೇಳೋದಾದರೆ ಮೆಜೆಸ್ಟಿಕ್ಕಿಂದ ವಿಧಾನಸೌಧಕ್ಕೆ ಬರ್ತೀರಾ, ಅದೊಂದು ಕನಿಷ್ಠ ದರ ಅಂತ ಇಟ್ಕೊಳ್ಳಿ. ಅದು ನಿಮಗೆ ಸಿಗುವಂಥ ಶಾರ್ಟ್ ಸ್ಟೇಷನ್. ಅದು ಮೆಜೆಸ್ಟಿಕ್ಕಿಂದ ವಿಧಾನಸೌಧ ಮೆಟ್ರೋ ಸ್ಟೇಷನ್ಗೆ ಬರ್ತೀರಾ, ಅಥವಾ ಸಿಟಿ ಸಿವಿಲ್ ಕೋರ್ಟ್ ಬರ್ತೀರಾ, ಅಲ್ಲಿ ಬರ್ತೀರಾ ಅಂತ ಇಟ್ಕೊಳ್ಳಿ. ಅಲ್ಲಿ ಎಷ್ಟಿರುತ್ತೆ? ಒಂದು 30 ರೂಪಾಯಿ ಇರುತ್ತೆ. ಇದು ಕನಿಷ್ಠ ದರ. ನೀವು ಅದೇ ಕೆಂಗೇರಿಯಿಂದ ಬಯಪ್ಪನಹಳ್ಳಿವರೆಗೂ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಅದು ಗರಿಷ್ಠ ದರ. ಈ ಥರ ಹೇಳ್ತಾ ಇರೋದು ನಾವು. ಮುಂಬೈ ನೋಡಿ, 80 ಕಿಲೋಮೀಟ್ರು ಟೋಟಲ್, ಇದು 0 ಇಂದ 80 ಕಿಲೋಮೀಟ್ರ್, ಕನಿಷ್ಠ ದರ 10 ರೂಪಾಯಿ. ಒಂದು ಸ್ಟಾಪಿಂದ ಇನ್ನೊಂದು ಸ್ಟಾಪ್ಗೆ ಹೋಗಬೇಕು ಅಂದರೆ 10 ರೂಪಾಯಿ. ಅದೇ ಒಂದು ಸ್ಟಾಪಿಂದ ಎಂಡ್ವರೆಗೂ ಹೋಗಬೇಕು ಅಂದರೆ 80 ರೂಪಾಯಿ, ಅದು ಗರಿಷ್ಠ ದರ. ಅರ್ಥ ಆಯ್ತಲ್ಲ? ಕೋಲ್ಕತ್ತಾ 73 ಕಿಲೋಮೀಟ್ರ್, ಅಲ್ಲಿ 5 ರೂಪಾಯಿ ಕನಿಷ್ಠ ದರ, ಗರಿಷ್ಠ ದರ 50 ರೂಪಾಯಿ. ಲಕ್ನೋ 30 ಕಿಲೋಮೀಟರ್, ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 60 ರೂಪಾಯಿ. ಕೊಚ್ಚಿ 28 ಕಿಲೋಮೀಟರ್, ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 60 ರೂಪಾಯಿ. ಜೈಪುರ 12 ಕಿಲೋಮೀಟ್ರು, ಕನಿಷ್ಠ ದರ 10 ರೂಪಾಯಿ, ಗರಿಷ್ಠ ದರ 30 ರೂಪಾಯಿ ಆಗಿದೆ. ನೋಡಿ, ಬೇರೆ ಮೆಗಾ ಸಿಟಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮದು ಟಾಪಲ್ಲಿದ್ದೀವಿ. ಬೆಂಗಳೂರು ರಾಜ್ಯ ರಾಜಧಾನಿ, ಸಿಲಿಕಾನ್ ಸಿಟಿ, ದೇಶಕ್ಕೆ ಮಾದರಿಯಾಗಿರುವಂಥ ಸಿಟಿ. ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಜನ ಬರ್ತಾರೆ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಜೀವನವನ್ನು ಮಾಡ್ತಿದ್ದಾರೆ. ದೇಶಕ್ಕೆ ಅತಿ ಹೆಚ್ಚು ಟ್ಯಾಕ್ಸನ್ನು ಕೊಡ್ತಾ ಇರುವಂಥ ರಾಜ್ಯಗಳ ಪೈಕಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅಂಥದ್ರಲ್ಲಿ ನಮ್ಗೆ ಯಾಕೆ ಇಷ್ಟೊಂದು ರೇಟ್ ಆಗ್ತಾ ಇದ್ದೀರಿ? ಯಾಕೆ ಇಷ್ಟೊಂದು ರೇಟ್ ಆಗ್ತಾ ಇದ್ದೀರಿ? ಎಷ್ಟು ದಿನ ಅಂತ ಓಡೋಕ್ಕಾಗತ್ತೆ ಒಬ್ಬ ಮನುಷ್ಯ ಹೇಳಿ? ನೀವು ಮೆಟ್ರೋ ಮಾಡಿದ್ರಿ ಅಂತ ಹೇಳಿ ಇವತ್ತು ಜನ ಅದನ್ನು ನಂಬಿಕೊಂಡು ಮೆಟ್ರೋ ಪಕ್ಕದಲ್ಲೇ ಇರುವಂಥ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಮೆಟ್ರೋ ನಿಲ್ದಾಣದ ಹತ್ತಿರದಲ್ಲೇ ಪಿ ಜಿಗಳಲ್ಲಿದ್ದಾರೆ. ಇಲ್ವಾ ಹೇಳಿ? ನೀವು ಪಿ ಜಿಯಲ್ಲಿ ಹಾಕ್ಕೊಳ್ಳಲ್ವಾ? ನೀವು ನಮ್ಮ ಪಿ ಜಿಗೆ ಸೇರಿಕೊಂಡ್ರೆ ನಿಮಗೆ ಮೆಟ್ರೋ ಸ್ಟೇಷನ್ ಹತ್ತಿರದಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಂತ ಹಾಕೋತೀರಾ. ಅದನ್ನೆಲ್ಲ ನಂಬ್ಕೊಂಡಲ್ವಾ ಇವತ್ತು ಜನ ಬದುಕ್ತಾ ಇರೋದು? ಈ ಥರ ನೀವು ರೇಟನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ರೆ ಕಾಲೇಜ್ಗೆ ಹೋಗುವಂಥ ಸ್ಟೂಡೆಂಟ್ಗಳು, ಗಾರ್ಮೆಂಟ್ಸ್ಗೆ ಹೋಗುವಂಥವ್ರು, ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಹೋಗುವಂಥವ್ರು, ದಿನ ವ್ಯಾಪಾರ ಮಾಡೋದಕ್ಕೆ ಹೋಗುವಂಥವ್ರು, ಕಂಪ್ನಿಗಳಿಗೆ ಹೋಗುವಂಥವ್ರು, ಲಕ್ಷ ಲಕ್ಷ ಸಂಬಳ ತಗೊಳ್ಳೋರು ಹೋಗ್ತಾರೆ. 10,000, 20,000, 30,000 ರೂಪಾಯಿ ಬರುವಂಥವ್ರು ಏನು ಮಾಡ್ಬೇಕು ಹೇಳಿ? ಬಸ್ಸಲ್ಲಿ ಹೋಗೋಣ ಅಂತಂದರೆ ಅಲ್ಲೇ 3 ಅವರ್ ಬೇಕು. ಕೆಂಗೇರಿಯಿಂದ ನೀವು ಬಯಪ್ಪನಹಳ್ಳಿ ಬಸ್ಸಲ್ಲಿ ಹೋಗ್ಬಿಡಿ, ಡೈರೆಕ್ಟ್ ಬಸ್ ಸಿಗುತ್ತಾ? ಇಲ್ಲ. ಕೆಂಗೇರಿಯಿಂದ ಸ್ಯಾಟಲೈಟಿಗೆ ಬರಬೇಕು, ಅಥವಾ ನೀವು ಮೆಜೆಸ್ಟಿಕ್ ಹೋಗಬೇಕು, ಮೆಜೆಸ್ಟಿಕ್ಕಿಂದ ಬಯಪ್ಪನಹಳ್ಳಿಗೆ ಹೋಗಬೇಕು. ಅಲ್ಲೇ ಸುಸ್ತು ಹೊಡೆದೋಗ್ತೀರ ಟ್ರಾಫಿಕ್ ಜಾಮಲ್ಲಿ. ಅದೇ ಮೆಟ್ರೋದಲ್ಲಾದರೆ ಇಲ್ಲಿ ಕುತ್ಕೊಂಡ್ರೆ ಅಲ್ಲೋಗಿ ಇಳಿತೀರ, ಅದು AC. ಕೊಡ್ತಿದ್ದೀರಿ. ನೋಡಿಕೊಂಡು ಜನರಿಗೆ ಹೊರೆ ಆಗದಂತೆ, ಯಾವುದೇ ರೀತಿಯಾಗಿ ಹೊರೆ ಆಗದಂತೆ ನೀವು ಅವರ ಸಮಸ್ಯೆಗಳಿಗೆ ನೀವು ಕೂಡ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು. ಜನರ ಕಷ್ಟಗಳನ್ನು ನೀವು ಗಮನಿಸಬೇಕು. ಮೆಟ್ರೋದಲ್ಲಿ ಓಡಾಡೋರು ಯಾರು ಕೂಡ ಶ್ರೀಮಂತರಲ್ಲ. ಯಾರು ಶ್ರೀಮಂತರಲ್ಲ. ಒಂದು 10% ಬೇಡ, 5% ಓಡ್ತಾರೆ ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 10%. ಇನ್ನು ಮಿಕ್ಕಿದ 90% ಪಿ ಜಿಯಲ್ಲಿರೋರು, ಹಾಸ್ಟೆಲಲ್ಲಿರೋರು, ಬಾಡಿಗೆ ಮನೆಯಲ್ಲಿರೋರು, ಶೇರಿಂಗಲ್ಲಿರೋರು, ಇವರೇ ಓಡಾಡೋದು. ಅವರ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲದರ ನಡುವೆ ಈಗ ಈ ಮೆಟ್ರೋ ಟಿಕೆಟ್ನ ಪಾಲಿಟಿಕ್ಸ್ ಕೂಡ ಜಾಸ್ತಿ ಆಗಿದೆ ನೋಡಿ. ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಇಲ್ಲ ನಾವು ಮಾಡಿದಲ್ಲ ಕೇಂದ್ರ ಸರ್ಕಾರ ಅಂತೇಳಿ. ಈ ವಿಚಾರದಲ್ಲೂ ಕೂಡ ರಾಜಕೀಯ ಶುರು ಆಗ್ಬಿಟ್ಟಿದೆ. ತೇಜಸ್ವಿ ಸೂರ್ಯ ಹೇಳಿದ್ರು, ಕೇಂದ್ರ ಸರ್ಕಾರದ ಈ ವಿಚಾರದಲ್ಲಿ ಮೂಗು ತೋರಿಸಲ್ಲ, ರಾಜ್ಯ ಸರ್ಕಾರ ಮಾಡೋದು ಅಂತೇಳಿ. ಆದರೆ ಸಿದ್ದರಾಮಯ್ಯ ಹೇಳ್ತಾರೆ, ಕೇಂದ್ರ ಸರ್ಕಾರ ಮಾಡೋದು ನಾವಲ್ಲ ಅಂತ ಹೇಳ್ತಾರೆ. ರಾಜ್ಯ ಸರ್ಕಾರ ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸ್ವಾಯತ್ತ ಸಮಿತಿ ಕೇಂದ್ರ ಸರ್ಕಾರ ರಚನೆ ಮಾಡುತ್ತೆ, ಅವರು ಅದನ್ನು ನಿರ್ಧಾರವನ್ನು ಮಾಡ್ತಾರೆ. ರಾಜ್ಯ ಸರ್ಕಾರ BMRCL ಉಲ್ಲಂಘಿಸುವಂತಿಲ್ಲ. ದರ ಏರಿಕೆಗೆ ರಾಜ್ಯ ಸರ್ಕಾರ ಹೊಣೆ ಅಲ್ಲವಂತೆ. ರಾಜ್ಯ ಸರ್ಕಾರವನ್ನು ದೂಷಿಸೋದು ಕೂಡ ಸರಿಯಲ್ಲ. ಬಿಜೆಪಿ ನಾಯಕರು ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಿಜೆಪಿ ಸಂಸದರು
ಕೇಂದ್ರ ಸಚಿವರು ಸಂಸತ್ನಲ್ಲಿ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ ಸರ್, ನಾವು ನಿಮಗೆ ಸರ್ಕಾರವನ್ನು ನಡೆಸಬೇಕು ಅಂತೇಳಿ ಜನ ಕೊಟ್ಟಿರುವಂಥ ತೀರ್ಪು. ಜನ ಕೇಳೋದು ನಿಮ್ಮನ್ನ, ನೀವು ಎತ್ತಿ ಬೇಡ, ಬಿಜೆಪಿಯವರು ಕೇಳಕ್ಕೆ ರೆಡಿಲ್ವಾ, ಬೇಕಾಗಿಲ್ಲ. ನೀವೇ ಹೇಳ್ತಿರಲ್ಲ ಯಾವಾಗಲೂ, ಬಿಜೆಪಿ ನಾಯಕರು ಯಾರು ಕೂಡ ಹೋಗಿ ಮೋದಿಯವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳಲ್ಲ, ಏನು ಕೂಡ ಮಾತಾಡಲ್ಲ, ಚಕಾರ ಎತ್ತಲ್ಲ, ಅವ್ರು ಏನು ಹೇಳ್ತಾ ಅದನ್ನು ಕೇಳಿಸ್ಕೊಂಬರ್ತಾರೆ ಅಂತೇಳಿ. ಆಯಿತು, ನಮಗೆ ಬೇಡ, ನೀವೇ ಮಾಡಿ ಆ ಕೆಲಸನ. ಯಾಕೆ ಮಾಡೋಕ್ಕಾಗಲ್ವಾ? ಅದೇ ನಿಮಗೆ ತೆರಿಗೆ ಹಣ ಬೇಕು ಅಂತಂದಾಗ ಓಡೋಗ್ತೀರಾ, ಗುಡುಗುಡು ಅಂತ ಓಡೋಗ್ತೀರಾ. ಇದನ್ನು ಮಾಡಿ, ಇದಕ್ಕೂ ಓಡೋಗಿ. ಅವಾಗೆಲ್ಲ MLAಗಳು ನಿಮ್ಮ MP ಗಳನ್ನ ಕರ್ಕೊಂಡೋಗಿ ದೆಹಲಿನಲ್ಲಿ ಪ್ರತಿಭಟನೆ ಮಾಡಿದ್ರಿ ತಾನೆ. ಮನ್ರೇಗಾ ವಿಚಾರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ ತಾನೆ. ಇದೇ ವಿಚಾರದಲ್ಲಿ ಮಾಡಿ, ನೀವೇ ಪ್ರಶ್ನೆ ಮಾಡಿ, ಹೋಗಿ ಕೇಂದ್ರ ಸರ್ಕಾರದ ಹತ್ರ ಪ್ರಶ್ನೆ ಮಾಡಿ, ಯಾಕ್ರಿ ನಮ್ಮ ಜನರಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ನೀವೇ ಪ್ರಶ್ನೆ ಮಾಡಿ, ನೀವೇ ಸರಿಪಡಿಸ್ಬೋದಲ್ಲ. ನೀವ್ಯಾಕೆ BJP ಮೇಲೆ ಬಟ್ಟು ತೋರಿಸ್ತೀರಿ? ಅವ್ರು ಮಾತಾಡಲ್ಲ, ಬೇಡ, ಅವರೇ ಸುಳ್ಳು ಹೇಳ್ತಾವ್ರೆ, ನೀವೇ ಮಾಡಿದ್ದು ಅಂತೇಳಿ. ಬೇಡ, ಓಕೆ, ಒಪ್ಕೊಂಡು ನೀವು ಮಾಡಿ. ಇಲ್ಲ, BJPಯವ್ರನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಳಿ, ನೀವು ಸೇರ್ಕೊಳ್ಳಿ, JDS ಅವ್ರನ್ನು ಕರೀರಿ, 3 ಪಕ್ಷದವರು ಪಕ್ಷಾತೀತವಾಗಿ ಒಂದು ಮೀಟಿಂಗನ್ನು ಮಾಡಿ, ಇಲ್ಲ ಇದು ಜನರಿಗೆ ಹೊರೆ ಆಗ್ತಾ ಇದೆ, ನಾವು ಇದರಲ್ಲಿ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ 3 ಪಾರ್ಟಿಯವರು ಹೋಗಿ, ರಾಜ್ಯ ನಾಯಕರೆಲ್ಲ ಸೇರಿಕೊಂಡು ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಪ್ರಶ್ನೆ ಮಾಡಿ. ಇಲ್ಲ ನೀವು ಮಾಡಿ ಸರ್, ಅದನ್ನಾದರೂ ಮಾಡ್ತೀರಾ? ಆಪ್ಷನ್ ಇದೆ, ಇಲ್ಲ ಅಂತಲ್ಲ. ನಮಗೆ ಗೊತ್ತಿಲ್ಲ ರಾಜಕೀಯದಲ್ಲಿ ಏನಾಗುತ್ತೋ ಅಂತೇಳಿ. ನಿಮಗೆ ಈ ಮುಂದೆ ಯಾರಾದರೂ ರಾಜಕೀಯ ವಿಶ್ಲೇಷಕರಿದ್ದರೆ ಅವ್ರನ್ನ ಮಾತಾಡ್ತಾ ಇದೆ, ಇದು ಸಾಧ್ಯತೆ ಇದೆಯಾ ಅಂತೇಳಿ. ಇರುತ್ತೆ, ಇಲ್ಲ ಅಂತೇಳಿಲ್ಲ, ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ. ಇದನ್ನು ಮಾಡಿ. ಅದು ಬಿಟ್ಟು ನೀವು ಅವ್ರ ಮೇಲೆ, ಅವರು ನಿಮ್ಮ ಮೇಲೆ ಕಾಲಹಣ ಮಾಡ್ಕೊಂಡು ಹೋಗಬೇಡಿ. 2.5 ವರ್ಷ ಇದೆ, ಹಿಂಗೆ ತಳ್ಕೊಂಡು ಹೋಗ್ಬೋಣ, ಬೇಡ. ಈಗಲೇ ಎಚ್ಚೆತ್ಕೊಳ್ಳಿ, ಈಗಲೇ ಒಂದು ಸಮಸ್ಯೆನ ಬಗೆಹರಿಸುವಂಥ ಕೆಲಸವನ್ನು ಮಾಡಿ. ಈ ಜೇಬಿಗೆ ಕತ್ತರಿ ಹಾಕುವಂಥ ಕೆಲಸಗಳು ಕೇಂದ್ರ ಸರ್ಕಾರ ಮಾಡ್ತಾ ಇದೆಯೋ, ರಾಜ್ಯ ಸರ್ಕಾರ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಇವತ್ತು ಮೆಟ್ರೋ ಅವಲಂಬಿತರಾಗಿರುವಂಥ ಪ್ರಯಾಣಿಕರ ರಕ್ಷಣೆಗೆ ನಿಲ್ಲಬೇಕು. ಟಿಕೆಟ್ ದರವನ್ನು ಕಡಿಮೆ ಮಾಡಬೇಕು. ನಿಮ್ಗೆ ಇನ್ನೂ ಜಾಸ್ತಿ ಆಗ್ತಾರೆ. ಅವಾಗ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗುತ್ತೆ. ಇವಾಗ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಬಾಯ್ಕಾಟ್ ಮೆಟ್ರೋ ಅಂತ ಬಂದಾಗ ಲಾಸ್ ಯಾರಿಗಾಗೋದು? ಲಾಸ್ ಆಗುತ್ತೋ ಇಲ್ವೋ? ಅವಾಗೇನು ಮಾಡ್ತೀರಿ? ರಾಜ್ಯ ಸರ್ಕಾರ ಇಲ್ಲ ನಮ್ದಲ್ಲ ಕೇಂದ್ರ ಸರ್ಕಾರ ಅಂತ ಹೇಳ್ತೀರಾ. ಕೇಂದ್ರ ಸರ್ಕಾರ BJP ಹೇಳ್ತಾರೆ ಇಲ್ಲ ನಮ್ದಲ್ಲ ಕಾಂಗ್ರೆಸ್ ಅವರು ಮಾಡಿದ್ದು ಅಂತ ಹೇಳ್ತೀರಾ. ಬೇಡ, ಈ ಸಮಸ್ಯೆಯನ್ನು ತಂದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತುಕೊಳ್ಬೇಕು ಅನ್ನೋದು ನಮ್ಮ ಆಶಯ. ಮುಂದಿನ ಸುದ್ದಿ ಗಮನ ಕೊಡೋಣ. ಬೆಂಗಳೂರಿನ ಜನರು ಸರಣಿ ಬೆಲೆ ಏರಿಕೆಯಿಂದಾಗಿ ಬೆಂದು ಬಸವಳಿದಿದ್ದಾರೆ. ಇದರ ನಡುವೆ ಮೆಟ್ರೋ ಟಿಕೆಟ್, ನೀರಿನ ದರ ಕೂಡ ದುಬಾರಿಯಾಗಿದೆ. ಇದು ಸಾಲದು ಅಂತ ಮತ್ತೊಂದು ಶಾಕ್ ಕೊಡುವಂಥ ಸಾಧ್ಯತೆ ಇದೆ. ಏನು ಗೊತ್ತಾ ಅದು? ರಿಪೋರ್ಟ್ ನೋಡಿ. ಮೆಟ್ರೋ ಟಿಕೆಟ್ ಬಳಿಕ ಆಟೋ ಪ್ರಯಾಣವು ದುಬಾರಿ. ಟ್ಯಾಕ್ಸಿ, ಕ್ಯಾಬ್ ಮಾಲೀಕರಿಂದಲೂ ಬಾಡಿಗೆ ಏರಿಕೆಗೆ ಕೂಗು. ಸಿಲಿಕಾನ್ ಸಿಟಿಯ ಲೈಫ್ ಲೈನ್ ಎನಿಸಿಕೊಂಡಿರುವಂತ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ BMRCL ದರ ಏರಿಕೆಯ ಬರ ಎಳೆದಿದೆ. ಫೆಬ್ರವರಿ 9ರಿಂದ ಜಾರಿಗೆ ಬರುವಂತ ಮೆಟ್ರೋ ಟಿಕೆಟ್ ದರವನ್ನ 5% ಹೆಚ್ಚಳ ಮಾಡಲಾಗಿದೆ. ಮೆಟ್ರೋ ಟಿಕೆಟ್ ಪ್ರಯಾಣ ದರ ಹೆಚ್ಚಾಗ್ತಾ ಇದ್ದಂತೆ ಇದೀಗ ಆಟೋ ಕ್ಯಾಬ್ ಚಾಲಕರು ಅಖಾಡಕ್ಕಿಳಿದಿದ್ದಾರೆ. ದುಬಾರಿ ದುನಿಯಾದಲ್ಲಿ ನಮಗೂ ಬದುಕೋಕಾಗ್ತಿಲ್ಲ. ಅಕ್ಕಿ, ಎಣ್ಣೆ ಸೇರಿದಂತೆ ಜೀವನಾವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿವೆ. ಹೀಗಾಗಿ ಆಟೋ ಕ್ಯಾಬ್ಗಳ ಬಾಡಿಗೆಯನ್ನು ಕೂಡ ಏರಿಕೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಮೆಟ್ರೋ ದರ ಏರಿಕೆಯ ಬೆನ್ನಲ್ಲೇ ಆಟೋ ಸಂಘಗಳು ಸರ್ಕಾರದ ಮುಂದೆ ಹೊಸ ಬೇಡಿಕೆ ಇಟ್ಟಿದ್ದಾರೆ. BMRCL ಮಾದರಿಯಲ್ಲೇ ನಮಗೂ ಪ್ರತಿ ವರ್ಷ ಬಾಡಿಗೆ ಹೆಚ್ಚಳ ಆಗಬೇಕು, ವರ್ಷಕ್ಕೆ ₹5 ಬಾಡಿಗೆ ದರ ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಮೆಟ್ರೋ ಇರ್ಬೋದು, ಪದೇ 4 ತಿಂಗಳು ಆಗಿಲ್ಲ ಮೆಟ್ರೋ ರೈಸ್ ಮಾಡಿ. ಸೊ ಅದೇ ಥರ ನೀರಿ ದರ ಏರಿಕೆ ಆಗ್ತಾ ಇದೆ. ಸೊ ಇನ್ನು ಅಗತ್ಯ ವಸ್ತುಗಳ ದರನೂ ಏರಿಕೆ ಆಗುತ್ತೆ ಬಜೆಟ್ ಆದಮೇಲೆ. ಸೊ ಹೀಗಾಗಿ ಚಾಲಕರು ಇವತ್ತು ದುಡಿದು ತಿನ್ನಕ್ಕಂಥ ಚಾಲಕರಿಗೆ ಭಾಳ ಕಷ್ಟ ಆಗುತ್ತೆ. ನಾವು ಹೇಳೋದೇನೆಂದರೆ ಚಾಲಕರಿಗೆ ಏನು ಆಯಾ ವರ್ಷದಲ್ಲಿ ಏನೇನು ದರ ಏರಿಕೆ ಆಗುತ್ತೆ ಆ ವರ್ಷದ ಅನುಗುಣವಾಗಿ ಮೀಟರ್ ದರನ ಕೊಡಬೇಕು ಅನ್ನೋದು ಒತ್ತಾಯ. ಈಗ ವರ್ಷಕ್ಕೆ ಏನು ಕನಿಷ್ಠ ಅಂದ್ರೂ ನಾವು ₹5 ಮಾಡಲೇಬೇಕಾಗುತ್ತೆ. ನೋಡಿದ್ರಲ್ಲ ಬೆಲೆ ಏರಿಕೆಯ ಚೈನ್ ಲಿಂಕ್ ಹೇಗಿದೆ. ಮೆಟ್ರೋ ಜಲಮಂಡಳಿಗಳು ತಮ್ಮ ಖಜಾನೆಗಳನ್ನ ತುಂಬಿಕೊಳ್ಳೋದಕ್ಕೆ ಜನಸಾಮಾನ್ಯರ ಮೇಲೆ ಬರೆ ಹಾಕ್ತಿವೆ. ಈಗ ಸರ್ಕಾರವೇ ಗಾಯ ಮಾಡಿದ ಮೇಲೆ ನಮ್ದೇನು ಸ್ವಾಮಿ ಅಂತಿರೋ ಆಟೋ ಕ್ಯಾಬ್ ಚಾಲಕರು ಗಾಯದ ಮೇಲೆ ಬರೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಪರೀಕ್ಷಾ ಪೇ ಚರ್ಚಾದ 9ನೇ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ವಿದ್ಯಾರ್ಥಿಗಳ ಜೊತೆ ಮುಕ್ತ ಸಂವಾದವನ್ನು ನಡೆಸಿದರು. ಈ ವೇಳೆ ಮೇಡ್ ಇನ್ ಇಂಡಿಯಾ ವಸ್ತುಗಳ ಬಳಕೆಗೆ ಸಲಹೆ ನೀಡಿದ ನಮೋ ಸ್ವದೇಶಿ ಮಂತ್ರವನ್ನು ಕೂಡ ಜಪಿಸಿದರು. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ವಿದ್ಯಾರ್ಥಿಗಳ ಜೊತೆ ಮೋದಿ ಪರೀಕ್ಷಾ ಪೇ ಚರ್ಚಾ. ಸ್ವದೇಶಿ ಮಂತ್ರ ಜಪ, ಕನಸುಗಳ ಬೆನ್ನೇರಲು ಸಲಹೆ. ಪರೀಕ್ಷೆಗೆ ತಯಾರಾಗೋ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮೋದಿ ಸಂವಾದಿಸುವ ಪರೀಕ್ಷಾ ಪೇ ಚರ್ಚಾ ಹೊಸ ಮೈಲುಗಲ್ಲು ಸ್ಥಾಪಿಸಿದೆ. ಪರೀಕ್ಷಾ ಪೇ ಚರ್ಚಾದ 9ನೇ ಆವೃತ್ತಿಗೆ 4.5 ಕೋಟಿ ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು, ಬರೋಬ್ಬರಿ 6.79 ಕೋಟಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸಂವಾದದಲ್ಲಿ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬಿದ ಪ್ರಧಾನಿ ಒತ್ತಡ, ಭಯ ನಿವಾರಣೆ ಬಗ್ಗೆ ಸಲಹೆ ನೀಡಿದರು. ಕೌಶಲ್ಯ ಮತ್ತು ಅಂಕ ಎರಡೂ ಅಗತ್ಯ ಎಂದು ಮನವರಿಕೆ ಮಾಡಿದ ಪ್ರಧಾನಿ ಮೋದಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಭಯ ಇರಬಾರದು ಎಂದು ಧೈರ್ಯ ತುಂಬಿದರು. ಇನ್ನು ಮನುಷ್ಯ ಕನಸು ಕಾಣೋದು ಎಷ್ಟು ಮುಖ್ಯ ಎಂದು ವಿವರಿಸಿದ ಪ್ರಧಾನಿ ಮೋದಿ, ಕನಸು ಕಾಣದೇ ಇರುವುದು ಅಪಾಯ, ಎಲ್ಲಿದ್ದೇವೆಯೋ ಅಲ್ಲಿಯೇ ಯಶಸ್ಸು ಸಿಗಬೇಕು, ಕನಸಿನ ಕುದುರೆಯ ಹಿಂದೆ ಶ್ರಮ ಇರಬೇಕು ಎಂದು ಜೀವನದ ಮೌಲ್ಯಗಳ ಬಗ್ಗೆ ಪಾಠ ಮಾಡಿದರು. सपने देखने ही चाहिए, लेकिन सपनों को गुनगुनाते रहना ये कभी काम नहीं आता है, और इसलिए जीवन में कर्म को प्रधान देना चाहिए. मैं जहां हूं वहां मुझे सफल होना है, तभी मैं आगे जाऊंगा. मैं देखता रहूं और मुझे अगर पैर पे चढ़ना ही है तो आम देखता रहूं तो आम नहीं पकड़ता. ಪ್ರಧಾನಿ ಮೋದಿ ಮಕ್ಕಳಿಗೆ ಕೇವಲ ಪರೀಕ್ಷೆ ಜೀವನದ ಪಾಠವನ್ನ ಮಾತ್ರ ಮಾಡಲಿಲ್ಲ, ದೇಶಭಕ್ತಿ, ದೇಶ ಸೇವೆಯ ಉಪಯುಕ್ತ ಸಲಹೆಗಳನ್ನು ಕೂಡ ನೀಡಿದರು. ಇಂಡಿಯಾ ಮೇಡ್ ವಸ್ತುಗಳ ಬಳಕೆ ಮೂಲಕ ಸ್ವದೇಶಿ ಮಂತ್ರವನ್ನ ಜಪಿಸಲು ಸಲಹೆ ನೀಡಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH